ಒಳರಪ್ಪ ಕಟ್ ಮಾಡಿ ಫಸ್ಟ್ಲೇ ಹಂಗಂದ್ರೆ ಇನ್ನೂ ಸ್ವಲ್ಪ ಹತ್ತಿತ್ತು ಈಗ ಇಲ್ಲಿಟ್ಬೇಡ ಅಲ್ಲಿಟ್ಬೇಡ ಯಾರು ನಮಸ್ಕಾರ ಹಾಕ ನಮಸ್ಕಾರ ಹಾಕ್ತಾರೆ ಇಲ್ಲೇ ಇರ್ತ ನಮಸ್ಕಾರ ಹಾಕ ಶ್ರೀ ಗಾಳಿಯ ಪ್ರಕಾರಗಳ ಒಂದು ತಕ್ಷಣ ಭಾವಪೂರ್ಣವಾಗಿ ನಮಸ್ಕಾರಗಳನ್ನು ಮಾಡಿ ಶ್ರೀ ಚಿದಾನಂದ ಭಗವಂತರ ಪಾದಕಗಳು ನಮ್ಮ ಶಿರದಲ್ಲಿ ಸ್ಥಾಪಿಸಿಕೊಂಡು ಶ್ರೀ ನಮ್ಮ ತಂದೆಯರಿಗೂ ಭಾವಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡಿ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಸದ್ಗುರು ಈಶ್ವರಾನಂದ ಪ್ರಭುಗಳನ್ನು ಮನದಲ್ಲಿ ಸ್ಥಾಪಿಸಿಕೊಂಡು ಈ ಒಂದು ವೇದಿಕೆಯ ಮೇಲೆ ಆ ಶ್ರಮವಳಿಯ ಒಂದು ಬಾಯಿಂದ ಶ್ರೀ ನಾಮಾವಳಿಯನ್ನು ಪಡಿಸತಕ್ಕಂಥ ಕಾಲಾಕ್ಷಿಗಳು ಮತ್ತು ಪೂಜೆಯನ್ನು ಕೈಗೊಂಡಿರ್ತಕ್ಕಂಥ ಭಾವಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡಿ ಮತ್ತು ಜಗದಂಬೆ ಜಗಜ್ಜನನಿ ನಮ್ಮ ದುರ್ಗೆಯರ ಒಂದು ಸ್ವರೂಪಕ್ಕೆ ವಿಕರಣಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡಿ ಈ ವೇದಿಕೆಯನ್ನು ಅಲಂಕಾರ ಮಾಡಿ ಎಲ್ಲ ರೀತಿಯಿಂದ ಈ ಒಂದು ಉತ್ಸಾಹವನ್ನು ಕೊಡತಕ್ಕಂಥ ಸೆಳೆಯಲಿ ಮತ್ತು ಸೆಳೆಯಲಿ ತಮ್ಮೆಲ್ಲರಿಗೂ ಭಾವಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡಿ ಮುಂದೆ ಪ್ರಕಾರವಾಗಿ ಪುರಾಣದಲ್ಲಿ ಎರಡನೆಯ ದಿನದಂದು ನಾವೆಲ್ಲರೂ ಭಾಗಿಯಾಗಬೇಕು. ಶಿವಸಾಂಬಜಯ ಪಾರ್ವತೀಶ್ವರ
ಶ್ರೀ ವಿಘ್ನೇಶ್ವರಾಯ ನಮಃ. ಶ್ರೀ ಗಾಳಿಯಪ್ಪನಾಯ ನಮಃ. ನಿನ್ನೆ ದಿವಸ ಏನು ನಡೆದಿತ್ತು ಅಂತಕ್ಕಂಥ ವಿಷಯವನ್ನು ಸಮಾರೋಪಣ ಮಾಡಿಕೊಂಡು ನಿನ್ನೆ ದಿವಸ ನಮ್ಮೆಲ್ಲರಿಗೆ ಸದ್ಗುರು ಚಿದಾನಂದ ಭಗವಂತರು ದೇವಿಯ ಮಹಾತ್ಮೆ ಅಂದ್ರೆ ದೇವಿ ಪುರಾಣ ಹೇಳಿಲ್ಲ, ದೇವಿ ಪುರಾಣವನ್ನು ಓದಿದರೆ ಮನೆಯೊಳಗೆ ಎಂದು ವೃದ್ಧಿ ಆಗ್ತದೆ. ಆ ತಾಯಿ ಜಗದಂಬೆಯನ್ನು ನೀವು ಓದ್ರಿ, ಇಂಥ ದಿನ ಓದ್ರಿ, ಇಷ್ಟು ಭಕ್ತಿಯಿಂದ ಓದ್ರಿ, ಇಷ್ಟು ಪ್ರೇಮದಿಂದ ಓದ್ರಿ, ಇಂಥ ಪ್ರೇಮ ಓದ್ರಿ ಅಂತೇಳಿ ನಿನ್ನೆ ದಿವಸ ಆ ಪರಮಾತ್ಮ ಸ್ವರೂಪರಾಗಿರ್ತಕ್ಕಂಥ ಚಿದಾನಂದ ಭಗವಂತರು ನಮ್ಗೆ ಹೇಗೆ ಅಂತ ನಿನ್ನೆ ದಿವಸ ನಾವು ಕೇಳಿದ್ವಿ. ಅದೇ ರೀತಿ ಇವತ್ತು ಬ್ರಹ್ಮ ಅರಿವುಗಳು ಪರಬ್ರಹ್ಮ ಸಾಕ್ಷಾತ್ಕಾರ ತಿಳಿಸುವ ನಿರ್ಮಾದ ದೇವಿಯನ್ನು ವಹಿಸಿದ ಅಂದ್ರೆ ಇವತ್ತು ಆ ಶಾಂಭವಿಯನ್ನು ಸೃಷ್ಟಿ ಆಗತಕ್ಕಂಥದ್ದು ಶಾಂಭವಿ ಎಂದು ಮಕ್ಕಳು ಅಂತಾರೆ. ಈ ಪುರಾಣ ಎಲ್ಲಿ ನಡೆಯುತ್ತೆ? ನಿನ್ನೆ ದಿವಸ ನಾವೇನು ಚಿದಾನಂದ ಹೇಳಿದೆಯಲ್ಲ, ಅವರ ಹೆಸರು ಜಂಕಣ್ಣ. ಅವರು ಎಲ್ಲಿ ದೊಡ್ಡ ಅರಿವಾಣ ಹಿರಿಯ ಅರಿವಾಣ ಇದ್ದಲ್ಲ ಅಲ್ಲಿ ಹುಟ್ಟಿದ್ದವರು. ಅಲ್ಲಿ ಹುಟ್ಟಿದಾಗ ಅವರು ಮೊಟ್ಟ ಮೊದಲನೆಯದಾಗಿ ಏನಪ್ಪ ಅಂದ್ರೆ ಶಿವನ ಮುಂದೆ ನಂದೀಶ. ಯಾರು? ಚಿದಾನಂದ ಅವರು. ಶಿವನ ಮುಂದೆ ನಂದೀಶನು ಆಗಿದ್ದು ಈ ದೇವಿ ಪುರಾಣ ಬರೆಯುವುದಕ್ಕಾಗಿಯೇ ಈ ಜಗತ್ತಿಗೆ ಮನುಷ್ಯನ ಅವತಾರವನ್ನು ತೊಟ್ಟು ಬರಬೇಕಾಗಿದೆ. ಅದಕ್ಕಾಗಿ ಇವತ್ತು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೂತ ಪೌರಾಣಿಕ ಬಹುವಿಖ್ಯಾತ ಸೌನಕಗಳ ಮಹಾಸಂಪ್ರೀತಿ ಪಾವನೆ ಸೂತ ಪೌರಾಣಿಕರು ಶೌನಕಾದಿ ಮಹರ್ಷಿಗಳು ಅಂದ್ರೆ ಎಲ್ಲಿಯಪ್ಪ ಅಂದ್ರೆ ನೈಮಿಷ್ಯ ಅರಣ್ಯದಲ್ಲಿ. ಇದೇ ರೀತಿ ಗುರು ಶಿಷ್ಯರಿಬ್ಬರು ಸೂತ ಪೌರಾಣಿಕ ಬಹುವಿಖ್ಯಾತ ಸೌನಕಗಳ ಮಹಾಸಂಪ್ರೀತಿ ಪಾವನ ಓದಿ ಹೇಳಿದ ಅಭಿಷೇಕ ಸೇರಿನಿಂದ ದೇವಿ ಅಲ್ಲಿ ಶೌನಕಾದಿ ಮಹರ್ಷಿಗಳು ಕೇಳ್ತಾ ಇದ್ದಾರೆ. ಸೂತ ಪೌರಾಣಿಕರು ಮತ್ತು ಶೌನಕಾದಿ ಮಹರ್ಷಿಗಳು ಇಬ್ಬರು ಎಲ್ಲಪ್ಪ ಅಂತ ಕೇಳಿದ್ರೆ ನೈಮಿಷ್ಯ ಅರಣ್ಯದಲ್ಲಿ. ಅವರು ಆ ಋಷಿಗಳು ಎಲ್ಲಿ ಹೋಗಿದ್ರಪ್ಪ? ನೈಮಿಷ್ಯ ಅರಣ್ಯ ಅಂತಕ್ಕಂಥ ಒಂದು ಕಾಡಿ ಹೋಗಿತ್ತು. ಆ ಅರಣ್ಯಕ್ಕೆ ಹೋದಾಗ ಅಲ್ಲಿ ದಿನನಿತ್ಯ ಅಧ್ಯಾತ್ಮವನ್ನು ಹೇಳ್ತಾ ಇದ್ರು ಶೌನಕಾದಿ ಮಹರ್ಷಿಗಳು ಶಿಷ್ಯರು, ಸೂತ ಪೌರಾಣಿಕರು ಗುರುಗಳು. ಅವರು ದಿನನಿತ್ಯ ಅಧ್ಯಾತ್ಮವನ್ನು ನಡೀತಾ ಇತ್ತು. ನಡೀತಾ ಇರ್ತಕ್ಕಂತಹ ಸಮಯದಲ್ಲಿ ಒಂದು ದಿವಸ ಏನಾಯ್ತಪ್ಪ ಅಂತ ಹೇಳಿದ್ರೆ, ಶೌನಕಾದಿ ಮಹರ್ಷಿಗಳು ಸೂತ ಪೌರಾಣಿಕರನ್ನು ಏನ್ ಕೇಳಿದ್ರಪ್ಪ ಅಂದ್ರೆ, ಮಹಾಗುರುಗಳೇ, ನೀವು ದಿನನಿತ್ಯ ಎಲ್ಲ ಒಂದು ಅಧ್ಯಾತ್ಮ ವಿಚಾರವನ್ನು ನಮಗೆ ತಿಳಿಸಿದ್ರಿ, ನಮ್ಮ ಜೀವನವನ್ನು ಪಾವನವಾಗುವಂತೆ ಮಾಡಿದ್ರಿ. ಇವತ್ತು ಒಂದು ಒಳ್ಳೆಯ ಒಂದು ಕಥೆಯನ್ನು ನಮ್ಗೆ ಹೇಳಬೇಕು ಅಂತೇಳಿ ಶೌನಕರು ಕೇಳಿದಾಗ ಆನಂದಾಗಿ ಸೂತ ಪೌರಾಣಿಕರಿಗೆ ಆನಂದವಾದಾಗ ಏನಾಗಿತ್ತಪ್ಪ ಅಂದ್ರೆ, ಒಂದು ದೊಡ್ಡ ಅರಣ್ಯದಲ್ಲಿ ಮರದಲ್ಲಿ ಕುಂತಿದ್ರು. ಇವರಿಗೆ ಆನಂದವಾಗತಕ್ಕಂಥ ಕಥೆ ಎಂತದ್ದು ಹೇಳಬೇಕು ಅಂತೇಳಿ ಸೂತ ಪೌರಾಣಿಕರು ಏನ್ ಮಾಡಿದ್ರಪ್ಪ ಅಂದ್ರೆ, ತಮ್ಮ ಧ್ಯಾನದ ತಾವು ಮಗ್ನರಾದ ಪ್ರಪಂಚಕ್ಕೆ ಒಪ್ಪಿಸ್ಬೇಕಪ್ಪ ಅಂದ್ರೆ ಎಂತ ಕಥೆ ಆಗಬೇಕು ಅಂತೇಳಿ ಅವರು ತಮ್ಮ ಧ್ಯಾನದಲ್ಲಿ ತಾವು ಮಗ್ನರಾಗಿ ತಮ್ಮ ಗುರುವರನ್ನು ಧ್ಯಾನಿಸುತ್ತಾ ತಮ್ಮ ಪರಮಾತ್ಮನನ್ನು ಭಗವಂತ ಈ ಇಷ್ಟಪಟ್ಟು ಕೇಳತಕ್ಕಂಥ ಭಕ್ತರಿಗೆ ಮನಸ್ಸು ತಬ್ದಲಾಗಿ ಅವರ ಜನ್ಮ ಉದ್ಧಾರ ಆಗ್ತಕ್ಕಂಥ ಕಥೆ ಎಂತದ್ದು ನಮ್ಮ ಮನುಷ್ಯಗಳಿಗೆ ಸೃಷ್ಟಿ ಮಾಡು ಅಂತ ಕೇಳಿದ್ರೆ, ಹಿಂದಕ್ಕೆ ಈ ಚಿದಾನಂದ ಜೈತ್ರಾಂಡೇನಲ್ಲ ಆತ ಪರಮೇಶ್ವರನ ಸಭೆಯೊಳಗ ನಂದೀಶನಾಗಿದ್ದ ಈ ದೇವಿ ಪುರಾಣ ಬರೆಯಬೇಕಾಗಿ ಅವತಾರವಾಗಿ ಬಂದಿದ್ದಾನ. ಆ ಜೈಂಕಣ್ಣ ಮತ್ತು ಅಲ್ಲಿ ನಂದಿ
ನಂದೀಶನು ಆ ಶಿವನಿಗೆ ನಡೀತಕ್ಕಂಥ ಕಥೆ ಹೇಳ್ಬೇಕಂತ ಅವರು ಮನುಷ್ಯನಾಗ ಏನು ತೋಚಿದಪ್ಪ ಅಂದ್ರೆ ಆ ಗಿಡದೊಳಗ ಎರಡು ಪಕ್ಷಿಗಳು ಕುಂತಿದ್ವು. ತಾವು ಕುಂತಿರ್ತಕ್ಕಂಥ ಒಂದು ಮರದ ಮೇಲೆ ಎರಡು ಪಕ್ಷಿಗಳು ಕುಂತಿದ್ವು. ಅವು ಏನ್ ಮಾಡ್ತಾ ಇದ್ವು ಅಂದ್ರೆ ಅಲ್ಲಿ ಶಿವಂತರಾಟ ನಡೀತಕ್ಕಂಥ ಕಥೆ ಅವ್ರು ಕುಂತಾಗ ಸಿನಿಮಾ ನೋಡಿದಾಗ ಆ ಕಥೆ ಆ ಸಿನಿಮಾ ನೋಡಿದಾಗ ಅವೆರಡು ಮಾತಾಡತಕ್ಕಂಥ ಭಾಷೆ ಸಾಮಾನ್ಯದವರಿಗೆ ಗೊತ್ತಾಗೋದಿಲ್ಲ. ಸೂತ ಪೌರಾಣಿಕರಿಗೆ ಗೊತ್ತಾಗುತ್ತೆ ಆ ಭಾಷೆ. ಯಾವಾಗ ಪಕ್ಷಿಗಳು ಚಾರ ಮಾಡ್ಕೊಂಡು ಈ ಕಥೆಯನ್ನು ಈಗ ನಾವು ಈ ಜಗಜ್ಜನನಿಯ ಕಥೆಯನ್ನು ಆ ಶಿವನು ನಂದೀಶನಿಗೆ ಹೇಳ್ತಕ್ಕಂಥ ಕಥೆಯನ್ನು ನಾವು ಈ ನೈಮಿಷಾರಣ್ಯದಲ್ಲಿ ಶೌನಕರಿಗೆ ಹೇಳಿದ್ರೆ ಇವತ್ತು ಜಗತ್ತು ಉದ್ದಾರ ಆಗ್ತೈತೆ ಅಂತಕ್ಕಂಥದ್ದು ಅವ್ರ ಮನಸ್ಸಿಗೆ ತೋರಿಸಿದ್ರು. ಆ ಪಕ್ಷಿಗಳು ಏನ್ ಹೇಳ್ತಾವೋ ಅದನ್ನೇ ಇವ್ರು ಹೇಳ್ತಿದ್ದಾರೆ ನೋಡಿ. ಭೂತಳ ಕರಿದಾರ ಪಾರ್ವತಿ ದೇವಿ ಮಹಿಮೆಯನ್ನು ಕೇಳಿ ಶೌನಕರೇ ಅಂತ ಇದ್ದಾರೆ. ಯಾವಾಗ ಸೌನಕಾದಿ ಮಹರ್ಷಿಗಳು ಸೂತ ಪೌರಾಣಿಕರನ್ನು ಕೇಳುತ್ತಾರೆ, ಆ ಸೂತ ಪೌರಾಣಿಕರು ಕೇಳಿ ಶೌನಕರ ಶಿವನೇ ಹೇಳಿದನು. ಯಾವ ಕಥೆ ನಿಮಗೆ ಹೇಳ್ತೀನಪ್ಪ ಅಂದ್ರೆ ಶಿವನು ನಂದೀಶನಿಗೆ ಹೇಳ್ತಕ್ಕಂಥ ಕಥೆಯನ್ನು ನಿಮ್ಗೆ ಹೇಳ್ತೀನಿ. ನೀವು ಜನ್ಮ ಉದ್ಧಾರ ಆಗ್ತಾ ಇದೆ, ನೀವು ಕೇಳೋಗಿ ಮತ್ತು ನಾವು ಹೇಳೋಗಿ ಅಂತ ಕಥೆಯನ್ನು ಇವತ್ತು ನಮಗೆ ಆ ಒಂದು ನವರಾತ್ರಿಯ ಒಂದು ಶುಭ ದಿನದಲ್ಲಿ ವಿಜಯದಶಮಿಯ ಒಂದು ಅಂಗವಾಗಿ ಅದರ ಕೈಲಾಸ ವೈಕುಂಠಪತಿ ಆಗಿರ್ತ ವೈಕುಂಠನ ಸ್ಥಾನವನ್ನು ಪಡೆದಿರ್ತಕ್ಕಂಥ ಸದ್ಗುರು ಇದೇ ನೈಮಿಷ್ಯ ಕಾರ್ಯ. ಆತನ ನೆಲೆ ಇಟ್ನೋಡು ಇದೇ ನನ್ನ ಮರ, ಆತನ ಆಶ್ರಯ ಇಟ್ನೋಡು ಅದೇ ನನ್ನ ಪಕ್ಷಿಗಳು. ಹಂಗ ಈ ರೀತಿಯಾಗಿ ಚಿದಾನಂದ ಅವರು ಅಲ್ಲಿ ಕೇಳಿರ್ತಕ್ಕಂಥ ಕಥೆಯನ್ನು ಇಲ್ಲಿ ಸೂತ ಪೌರಾಣಿಕರನ್ನ ಕೇಳಿದಾಗ ಶೌನಕಾದಿ ಮಹರ್ಷಿಗಳು ಎಸೆದುಗೈ ಶಿವಪುರವು ಫಸ್ಟ್ ಮೊಟ್ಟ ಮೊದಲನೆಯದಾಗಿರ್ತಾರೆ. ಆ ಶಿವಪುರ ಹೆಂಗಿತ್ತು? ಶಿವನು ನಂದೀಶನಿಗೆ ಕಥೆಯಲ್ಲಿ ಹೇಳುವಾಗ ಶಿವಪುರ ಹೆಂಗಿತ್ತು? ಎಸೆದುಗೈ ಶಿವಪುರವು ಶಶಿಯ ಕಾಂತದ ಶಿಲೆಗಳಿದ್ದಲ್ಲಿ ಅರೆ ಬಂಡೆಗಲ್ಲುಗಳು ಮುಸುಕಿರುವ ಕಪ್ಪಲಲ್ಲಿ ಹೋಗುವ ಶಿವ ನೀರುಗಳ ತೃಣಗಳ ಕೆಸರುಗಳ ಅಂಶಗಳಿಂದ ಸಿದ್ದಿತ್ತು ರಜತ ಅಗ್ನಿ. ಏನಪ್ಪ ರಜತ ಅಗ್ನಿ ಅಂದ್ರೆ ರಜತ ಅಂದ್ರೆ ಬೆಳ್ಳಿ, ಅಗ್ನಿ ಪರ್ವತ ಅಂದ್ರೆ ಆ ಶಿವನು ಪಾರ್ವತಿ ಕುಂತಿರ್ತಕ್ಕಂಥ ಬೆಳ್ಳಿಯ ಪರ್ವತ, ಬೆಳ್ಳಿಯ ಗುಡ್ಡ ಹಂಗಿತ್ತು. ಹೆಂಗಿತ್ತು ನೋಡಿ ಏನ್ ಹೇಳ್ತಾ ಇದ್ದಾನೆ. ಮುಸುಕಿರುವ ಕಪ್ಪಲೊಳಗೆ ನೀರೊಟ್ಟುಗಳು ಎಲ್ಲಿ ನಿಮಗೆ ಬೇಕಂದ್ರೆ ತೆಂಗಿನ ಅಂತ ನೀರು ಶಿವನ ಹೆಂಗಿತ್ತು ಮತ್ತು ಏನು ಹೇಳುವೆ ನಮ್ಮ ಶಿವಪುರ. ಶಿವಸಾಂಬದೇವಿ ನಮ್ಮ ಪಾರ್ವತೀಶ್ವರ ಎಲ್ಲ ಮನಸ್ಸು ಭಾಗ್ಯಾಗ್ತದೆ. ಯಾಕಪ್ಪ ಅಂತ ಪುಣ್ಯ ಮಾಡಿ ಬಜಲ್ಲ ಹುಟ್ಟಿ ಇಲ್ಲಿ ಕೂತಾಗ ನಾವು ಮನಸ್ಸು ಚೇಂಜ್ ಮಾಡಬಾರ್ದು. ಎಲ್ಲ ದೃಷ್ಟಿ ತಕ್ಕೊಡೋದು. ಯಾಕಂದ್ರೆ ಒಂದು ಕಡೆಗೆ ಹೋಗ್ಬೇಕು ಕೆಲಸ ನಡೆಯಲಿ ಅರ್ಥ ಇದೆ. ಏನು ಹೇಳಿ ನಮ್ಮ ಶಿವಪುರ ಏ ಶೌನಕಾದಿ ಮಹರ್ಷಿಗಳೇ, ಆ ಶಿವಪುರ ಹೆಂಗಿತ್ತು? ಬೆಳ್ಳಿಯ ರಜತಾದ್ರಿ ಇತ್ತು, ಎಲ್ಲಿ ನೋಡಿದ್ರೆ ತೆಂಗಿನ ಅಂತ ತಿಳಿಯಿತು ಮತ್ತು ದಾನಿದಾನದ ಸೌಂದರ್ಯ ನೋಡಿ. ಹಾಕೋದು ಹೆಂಗಿತ್ತು ಅಂದ್ರೆ ನನ್ಗೆ ಯಾರು ಬೇಕಾದ್ರೆ ಅವೇ
ಹೀಗೆ ನಂತರ ಬೆಕ್ಕು ಇಲಿ ಸಾರಂಗ ಮುಂಗುಲಿ ಎಲ್ಲ ಹಾವು ಮುಂಗಿಸಿ ನೋಡಿ ಇದೆಲ್ಲ ಆ ಜಗ್ಗೆದಾಗ ಬೆಕ್ಕು ಇಲಿ ಒಂದರ ಎಲ್ಲಿ ಶಿವನ ಆಸ್ಥಾನದಲ್ಲಿ ಮತ್ತು ಹುಲಿ ಸಾರಂಗ ಮುಂಗಲಿ ಅಂದ್ರೆ ಹಾವು ಮುಂಗಿಸಿ ಒಂದರ ವೈರತ್ವ ಅಂತಕ್ಕಂಥದ್ದಿಲ್ಲ. ಎಲ್ಲಿ ರಾಮ ಐ ಅಲ್ಲಿ ಪ್ರಾಣ ನೈ, ಎಲ್ಲಿ ರಾಮ ನೈ ಅಲ್ಲಿ ಪ್ರಾಣ ಐ ಅಂತೇಳಿ ಅಲ್ಲಿ ವೈರತ್ವನೇ ಇಲ್ಲ. ಮತ್ತು ನರಿಶ ಶಕಾರಿಗಳು ಅಕ್ಕಿಯಲ್ಲಿ ಕರಡಿ ಶೂಕರ ಸಿಂಹ ಶರಗಳಿಂದ ಮುಕ್ತರಿಕ್ಕಿತ್ತು. ಅಂದ್ರೆ ಬೇಕಾದಂತ ಹುಲಿಗಳಿದ್ದು ಬೇಕಾದಂತ ಸಿಂಹಗಳಿದ್ದು, ಆದರೆ ಸಿಂಹ ಹುಲಿ ಕರಡಿ ಇಷ್ಟಿದ್ವೇ ಹೊರತು ಅವಕ್ಕ ಹುಲಿ ಸಿಂಹ ಗುಣ ಇದ್ದಿಲ್ಲ, ಧರ್ಮ ಗುಣ ಇತ್ತು. ನಮಗೆ ಮನುಷ್ಯರ ಆಕಾರ ಒಳಗ ಉಳಿಸುವುದು
ನಾವು ಇದೇ ರಜತಾಗಿ ಇದರಾಗಿರ್ತಕ್ಕಂಥ ಆತ್ಮಸ್ವರೂಪನೇ ಪರಮಾತ್ಮ, ಇದರಾಗಿರ್ತಕ್ಕಂಥ ಶಕ್ತಿಯೇ ಆದಿಶಕ್ತಿ ಪರಮಾತ್ಮ, ಇದ್ರಾಗ ಬರ್ಬೇಕು ನಾವು. ಅಂದ್ರೆ ಇಷ್ಟೆಲ್ಲ ಐತೆ. ಆದ್ರಿಂದ ಏನೈತಪ್ಪ ಅಂದ್ರೆ ಆ ಹುಲಿ ಐತೆ, ಆ ಹುಲಿ ಆಟ ಐತೆ. ಇದ್ರ ಏಕಂದ್ರೆ ಮಹಾತ್ಮ ಸಂಘವು ಮಾಡಿದ ಮಾತ್ರ ಯಾವ ಗುಣ ಹೆಂಗಾಗಬೇಕು, ಯಾವುದರಿಂದ ಪರಿಹಾರ ಆಗ್ಬೇಕಂತ ತೋರಿಸ್ಕೊಡ್ತಾರೆ. ಹಾಗಾಗಿ ಏನ್ ಹೇಳ್ತಾನೆ, ಎಷ್ಟು ಉದ್ದ ಎಷ್ಟು ಅಗಲ ಇತ್ತು ಆಗಬೇಕಾದ್ರಿ ಆ ಶಿವನ ಕೈಲಾಸ ಮತ್ತು ಲಕ್ಷ ದಶಗಾವನು ಕೋಟಿ, ಲಕ್ಷ ದಶ 10 ಲಕ್ಷ ಕೋಟಿ ಉದ್ದ ಏನೋ ಜಗ್ಗೆ ಎಷ್ಟೆಷ್ಟು ಜನರಿಗೆ ಮತ್ತು ನೋಡು 1,000 ಗಾಳಿಗಳಿಂದ ಕಂಡ ಕಂಡು 100 ಪಕ್ಕದಲ್ಲ ಎಷ್ಟೆಷ್ಟಾದ್ರು ಎಷ್ಟೆಷ್ಟು ಏಕದ ಆಶಾ ಆ ಶಿವನು ಕುಂತಿರ್ತಕ್ಕಂಥದ್ದು ಮತ್ತು ಹುಲಿಯ ಮುಖದ ವಿಸ್ತಾರ ಯೋಜನ. ಹುಲಿಯ ಮುಖವನ್ನು ನೋಡಿದ ಅಲ್ಲಿ ಇರ್ತಕ್ಕಂಥ ಭಕ್ತರು ನಾವಾಗ ಹುಲಿ ಮುಖ ನೋಡಿ ನಾವೆಲ್ಲ ಅನ್ಕೊಂತೀವಿ, ಹುಲಿ ಅಂತ ಎಲ್ಲ ಕಾಣ್ಕೊಂತಿದ್ದೀವಿ. ಹುಲಿ ಮುಖ ನೋಡಿದ ಅದರ ಶಿವನ ಸ್ವರೂಪೇ ಕಾಣ್ತಿರ್ತದೆ, ಅಷ್ಟು ವಿನಯ ಗುಣ ಇರ್ತಕ್ಕಂಥದ್ದು. ಆ ರಜತ ಅಂದ್ರೆ ಬೆಳ್ಳಿ, ಅಗ್ನಿ ಅಂದ್ರೆ ಪರ್ವತ. ಆ ರಜತ ಅಗ್ನಿಯಲ್ಲಿ ಹುಲಿಯ ಗುಣ ಹುಲಿಯ ರೂಪ ಹೊರತು ಹುಲಿಯ ಗುಣ ಹುಲಿಯಾಗಿದ್ದೀವಿ. ಮತ್ತು ಮುಂಗ್ಸಿ ರೂಪ ಮುಂಗ್ಸಿ ಇತ್ತೆ ಹೊರತು ಮುಂಗ್ಸಿಯ ಗುಣ ಮುಂಗ್ಸಿಯಾಗಿದ್ದೀವಿ. ಅದಕ್ಕಾಗಿ ಇಂಥ ಒಂದು ಶಾಂಭವಿ ಕೇಳಬೇಕಂತ ನೋಡು. ಸೃಷ್ಟಿಕರ್ತ ಪರಬ್ರಹ್ಮನಾಗಿರ್ತಕ್ಕಂಥ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಆ ಸ್ಥಾನಗಳಿಗೆ ಆ ಗುಣಗಳು ಇಲ್ಲ ಅಂದಾಗ ನಮ್ಮಲ್ಲಿ ಯಾಕೆ ಬರ್ತಾರೆ? ನಮ್ಮಲ್ಲಿ ಯಾಕೆ ಬರ್ತಾರೆ? ಸಂಘವು ಸಜ್ಜನರಬೇಕು, ಸಂಘವು ಸಜ್ಜನರಬೇಕು ಅಂತ ಹೇಳ್ತಾರೆ ಮಕ್ಕಳು. ಮತ್ತು ಹುಲಿಯ ಮುಖ ತಾನೈದು ಬೆಳಕಿನ ರತ್ನಗಳ ಪ್ರಾಣಿಗಳ ಮುತ್ತಿನ ಸಂಸ್ಕೃತಗಳನ್ನು ಫಲಪ್ರಾಣಿಯವಾಗಿ ರಂಜಿಸುತ್ತಿತ್ತು. ಆ ಶಿವನ ಕೈಲಾಸದ ಪರ್ವತ ಮತ್ತು ಆ ಕುಂತಿರ್ತಕ್ಕಂಥ ಒಂದು ಮನೆ, ಅಂದ್ರೆ ಆ ಮನೆ ಆಗಿರ್ಬೋದು, ನಮ್ಮ ಗುಡಿ ಅಂತ ಏನಂತಂದ್ರೂ ಕಡಿಮೆ. ಮತ್ತು ಏನಾಗಿತ್ತು, 100 ಬಾಜಾರಗಳು, 3 ತಿರುಗಿ ಬಾಜಾರಗಳು 100 ಬಾಜಾರ ಇದ್ದು ಆ ಕಡೆ ಕಡೆ ಸಾಲು ತೋರಣಗಳು ನೋಡಿ. ಏನ್ ತೋರ್ತಿಯ ಹಿರಿಯ ಬಾಜಾರ 300 ದೊಡ್ಡ ಬಾಜಾರ, 100 ಬಾಜಾರಗಳು ಮತ್ತು 300 ದೊಡ್ಡ ದೊಡ್ಡ ಬಜಾರ ವಿಸ್ತಾರಗಳ ತೋರುತ್ತೀಯ ಸೇವರು ಮಹಾಪುಣ್ಯಗಳಿಂದ ಸಿಕ್ಕಿರುವುದಾಗಿ ನೋಡಿ. ಇಲ್ಲಿ ಯಾರ್ಯಾರು ಸೇರಿ ಕೇಳ್ತಿದ್ದೆವು, ಮಹಾಪುಣ್ಯಗಳಿಂದ ಸಿಕ್ಕು ಆ ರಜತಾದ್ರಿ ಬೆಳ್ಳಿಗೆ ಆ ಒಂದು ರಜತಾದ್ರಿ ನೋಡಿ. ಅಲ್ಲಿ ಹೆಂಗಿತ್ತು ಆ ಕೈಲಾಸದಲ್ಲಿ ಇರ್ತಕ್ಕಂಥ ಸುಮ್ಮನಿರ್ತಕ್ಕಂಥ ಮನೆಗಳಿತ್ತು. ಮನೆಗೆ ನಿಶ್ಚಯಿಸಿದ ಪುರುಷರು, ಮನೆಗೆ ಕಾರಂಜಿ ಬಾಲಗಳು, ಮನೆಗೆ ನಿಶ್ಚಯಿಸಿದ ವಸ್ತುವು, ಮನೆಗೆ ಹೂವಿನ ತೋಟಗಳು ಎಲ್ಲ ಇದ್ದಿರುತ್ತವೆ. ಆ ಶಿವನದಲ್ಲಿ ಎಲ್ಲ ಮನೆಗಳಿಗೆ ಎಲ್ಲ ಇದ್ದಿತ್ತು. ಶಾಂತಿ ಗುಣ ಅಂತಕ್ಕಂಥ ಒಂದೇ ಐತಂದ್ರೆ ಎಲ್ಲ ಶಾಂತಿ ಗುಣ ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಎಲ್ಲ ಸಾರಣಿಯ ಕುಮಾರ
ಹಂದಿಗಳು ಸಾಲು ಗೋಪುರ ಸಾಲು ಸಾಲು ಹಂದಿಗಳು ಆ ಶಿವನ ದರ್ಶನಕ್ಕೆ ಜನಗಳು ಋಷಿಗಳು ಹೋಗಿ ಶಿವನ ದರ್ಶನವನ್ನು ಮಾಡಿಕೊಂಡು ಬರ್ತಾ ಇದ್ರು. ಮತ್ತು ಸಾಲು ಅಂಗನ ಬೇರೆ ಅಂಗನ ಅಂತ ಅಂಗನ ಪಲ್ಲಕ್ಕಿ ಅಂತ ಅಂಗನ ಪಲ್ಲಕ್ಕಿ ಕೆಲವರು ಗೀತ ಧರಿಸಿದ್ದಾರೆ. ಅಂಗನ ಪಲ್ಲಕ್ಕಿ ಆ ಪಲ್ಲಕ್ಕಿಯಲ್ಲಿ ಏರ್ಕೊಂಡು ಮಹಾತ್ಮರು ಗುರುಗಳು ಶಿವನ ದರ್ಶನವನ್ನು ಮಾಡಿಕೊಂಡು ಬರೋಣ. ದೊರೆಗಳು ಪ್ರಜೆ ಸಾಲು ಸಾಲಿನ ನಿಂತು ಕೈಲಾಸಗಳು ಸಾಲು ಸಾಲು ನಿಂತಿದ್ದ ಶಿವನ ದರ್ಶನ. ಮತ್ತು ಆ ಶಿವನ ದರ್ಶನಕ್ಕೆ ಹೋಗತಕ್ಕಂಥ ಸಮಯದಲ್ಲಿ ಹೆಂಗಿತ್ತಪ್ಪ ಅಂತ ಕೇಳಿದ್ರೆ ಅವರು ದ್ವಾರಪಾಲಕರನ್ನು ನಿಂತಿದ್ದು ನೋಡು ಹುಲಿಯ ಮೀಸೆಗಳು ವೀರ ಜಡೆಗಳು ಹೆಂಗಿತ್ತಪ್ಪ ಅವರು ನೋಡಿಬಿಟ್ರೆ ಶಿವನಿಗೆ ಅಂತ ಅಲ್ಲೇ ಕೈ ಮುಟ್ಟಿದ್ರು. ಉನ್ನತವಾಗಿದ್ದರು ಯಾರು ದ್ವಾರಪಾಲಕರು ಎಡಬಲ ಇವರು ಸುಮ್ಮನೆ ನೋಡಾಗ ಹೋಗಿ ಪರಮಾತ್ಮ ಏನಾಗಲ್ಲಪ್ಪ ಭಗವಂತ ಅಷ್ಟು ಸುಂದರವಾಗಿ ಅಷ್ಟು ನವರತ್ನಗಳಿಂದ ಎಸೆದು ಎಸೆದು ತೋರಿತು ಕೋಟಿ ಬಾಣ ಸೂರ್ಯ ಸೂರ್ಯ ಒಂದು ಸೂರ್ಯ ನೋಡಿದ್ರೆ ನಮ್ಗೆ ಎಷ್ಟು ತಳತಳ ನೋಡೋದಾಗ್ತದೆ ಅನ್ನೋ ಕೋಟಿ ಬಾಣಗಳು ಅಂದ್ರೆ ಅಷ್ಟು ಕೋಟಿ ಸೂರ್ಯನಂತೆ ಬೆಳೆತಿತ್ತು ಆ ಶಿವನ ಆಸ್ಥಾನ. ಸೂತ ಪೌರಾಣಿಕರು ಸೋಮಕರೆ ಹೇಳ್ರಿ ಅಂತ ಹೇಳ್ತಿದ್ದಾರೆ. ಈ ಕಥೆಯನ್ನು ಅವರಿಗೆ ಆ ಮಲನಾಡ ಪಕ್ಷಿಗಳು ಹೇಳ್ತಾ ಇತ್ತು. ಆ ಕಥೆಯನ್ನು ಶಿವನು ನಂದೀಶನಿಗೆ ಅಲ್ಲಿ ಕೈಲಾಸದಲ್ಲಿರತಕ್ಕಂಥ ಕಥೆಯನ್ನು ಅದು ಈ ಸೂತ ಪೌರಾಣಿಕರು ಹೇಳ್ತಾ ಇದ್ರು. ಮತ್ತು ದ್ವಾರಪಾಲಕರು ಕೇಸರಿಯ ಕಂಗಳು ಕೇಸರಿಯ ಹೂವುಗಳು ಮತ್ತು ಕಂಗಳು ವೀರ ಮೀಸೆಗಳು ವೀರ ಜಯಗಳು ಭಾಷಣ ಈ ವ್ಯಕ್ತಿಯನ್ನು ಸುಂದರವಾಗಿ ಹಚ್ಚಿಕೊಂಡು ನಿಂತಿದ್ದರು. ಮತ್ತು ಶಿವನೊಂದಿಗೆ ಮಾರುವ ಮಹಾತ್ಮರಿದ್ದರು. ಶಿವನ ಮರದಾಗ ಎಂತಿಂತಪ್ಪ ಅಂದ್ರೆ ದೊಡ್ಡ ದೊಡ್ಡ ಮಹಾತ್ಮರು ನೋಡಿ ಜಾತಿ
ಶಿವ ದರ್ಶನವ ಆಗಿ ಪ್ರಜೆಗಳು ದರ್ಶನ ಮಾಡ್ಕೊಂಡು ಪರಮಾತ್ಮನ ದರ್ಶನವನ್ನು ಮತ್ತು ಅಲ್ಲಿ ಒಳಗೆ ಯಾರ್ಯಾರು ಶಿವಂತರಿ ವೀರಭದ್ರ ವಿನಾಯಕರು ಮತ್ತು ಷಣ್ಮುಖ ನಾರದರು ಕೂಗುವರು ಗಾಯನ ಮಾಡುತ್ತಿರಲು ಭೃಂಗೀಶ ಮಕ್ಕಳೆ ಬಾರಿಸ್ತಿದ್ದ ನಂದೀಶ ನಾಟ್ಯ ಮಾಡ್ತಿದ್ದ ಆ ಪರಮಾತ್ಮನಿಗೆ ಇವರು ಮಾಡತಕ್ಕಂಥದ್ದೆಲ್ಲವರು ಆನಂದವಾಗಿ ಬೇಸಿಗೆ ಯಾಕಂದ್ರೆ ನಾನು ಇನ್ನೊಂದು ಕಡೆ ಹೋಗುವ ದೇವಿ ಕಥೆಯನ್ನೇ ಇನ್ನೊಂದು ಕಡೆ ದೇವಿ ಕಥೆ ಅಲ್ಲಿ ಅವರೆಲ್ಲರೂ ಸ್ಮೃತಿ ಪೌರಾಣಗಳ ಶಿವನ ಅತಿಶಯದ ಚಾರಿತ್ರ್ಯವನ್ನು ಇಷ್ಟ ಅವರೆಲ್ಲ ಮಾಡತಕ್ಕಂಥ ಭಕ್ತರು ನಾಗಮಾತರು ನಂದೀಶನು ಕುಳಿತಿದ್ದ ಭೂಮೀಶನು ಮದ್ದಲೆ ಬಾರಿಸುತ್ತಿದ್ದ ವಿನಾಯಕನು ಇದು ಮುತ್ತಿದ್ದ ಈ ರೀತಿಯಾಗಿ ಮಾಡ್ತಾ ಇದ್ರು. ಮಾಡತಕ್ಕಂಥ ಸಮಯದಲ್ಲಿ ಆ ಒಂದು ಶಂಕರನಿಗೆ ಏನಾಗಿರ್ತಕ್ಕಂದ್ರೆ ಮನಸ್ಸಿನಲ್ಲಿ ಆನಂದ ಉಕ್ಕಿ ಬಂದಾಗ ಸಾರಿಸುವ ಮೂರ್ತಿ ನೋಡುತ್ತೀಯ ಅತಿ ಸುಕೃತರ ಸಮೀಪ ಪದಗಳು ಅಂದ್ರೆ ಆತನು ನಾಟ್ಯವನ್ನು ಆರಂಭಿಸಿದರು ಭರತನಾಟ್ಯ ಯಾರು ಆ ಶಿವನು ಇವರು ಬಾರಿಸ್ತಕ್ಕಂಥ ಒಂದು ಆ ಸಭೆಗಳು ಆಗ ಇಬ್ಬರ ಸಭೆಗಳಿಗೆ ಶಿವರು ಪಂಚಾಣಗಳು ಎಲ್ಲರೂ ನಾಮಸ್ಮರಣೆಯನ್ನು ನೋಡದೇ ಇದ್ದಾರೆ, ಪುರಾಣಗಳು ಓದ್ತಾ ಇದ್ದಾರೆ ಮತ್ತು ನಂದೀಶರು ಕುಳಿತೇ ಇದ್ದಾನೆ. ಯಾರ್ಯಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಜಪ ಮಾಡ್ತಾ ಇದ್ದಾರೆ. ಆ ನಾದ ಹೆಂಗಿತ್ತಪ್ಪ ಅಂದ್ರೆ ಶಿವನೇ ಬಸವ ಶಿವನೇ ಬಸವ ಶಿವನೇ ಬಸವ ಶಿವನೇ ಬಸವ ಬಸವ ಶಿವನೇ ಬಸವ ಶಿವನೇ ಬಸವ ಶಿವನೇ ಬಸವ ಶಿವನೇ ಮತ್ತು ಬಸವ ಶಿವನೇ ಅಂತಿರಲ್ಲ ಒಂದು ಸಲ ಇಲ್ಲಿ ಅಂತಂದ್ರೆ ಈಗ ಸಭೆಗಳನ್ನು ಕಥೆಯನ್ನು ಕೇಳಿದಂತ ಅದರಲ್ಲಿ ಮೈ ಬರ್ತಲ್ಲ ಇದು ನಮ್ಮ ಜನ್ಮ ಸಾಂಬಜೇಯ ಶಂಕರ ಮಹಾತ್ಮನಿಗೆ ನಾವು ಕೇಳ್ತಕ್ಕಂಥ ಇಷ್ಟ ಇಷ್ಟಾಯ್ತು. ಭರತನಾಟ್ಯವನ್ನು ಆಡದ ಇದ್ದ ಅರಸಿ ಸೇತರಯುತವಾದವರನ್ನು ಆಗ ಏನಾಯಿತು ಪರಮಾತ್ಮನು ತನ್ನ ಸಿಂಹಾಸನದ ಮೇಲೆ ಆರಾಮಾಗಿ ನಾರದರು ತುಂಬಿ ಗಾಯನ ಕೇಳ್ತಾ ಮನಸ್ಸು ತುಂಬಿ ಕುಣಿದು ಬೆಳೆದು ಏನ್ ಮಾಡಿದಪ್ಪ ಅಂತಂದ್ರೆ ತನ್ನ ಸಿಂಹಾಸನದ ಮೇಲೆ ಆರಾಮಾಗಿ ಕುಂತ ಪರಮಾತ್ಮ ಕುಂತಿದ್ದಂತೆ ತರ ರತ್ನದ ತಟ್ಟೆಯಲ್ಲಿ ಬಂಗಾರದ ಒಂದು ದೀಪವನ್ನು ಮಾಡಿಕೊಂಡು ತೈಲದ ಜ್ಯೋತಿಯನ್ನು ಜ್ಯೋತಿ ಅಂತಕ್ಕಂಥ ಎಣ್ಣೆಯನ್ನ ಹಾಕಿಕೊಂಡು ಬತ್ತಿಯನ್ನ ಹಾಕಿಕೊಂಡು ಪಾರ್ವತಿ ತನ್ನ ಒಂದು ದಾಸಿಯರೊಳಗೆ ಮಂಗಳಾರತಿಯನ್ನು ತಗೊಂಡು ನನ್ನ ಪರಮಾತ್ಮನು ಕುಳಿದು ಬೆಳೆದಿದ್ದಾನೆ ಮಾಂಸ ಆನಂದಪಡಿಸೋಣ ಅಂತೇಳಿ ಆ ಪಾರ್ವತಿ ಒಳಗಿದ್ದ ಕರಕರ ಬೀಳಿಯ ಮುಖಾಂತರ ಸುಮ್ಮನೆ ಬರ್ತಾ ಇದ್ದಾಳೆ. ಆ ನಾದಕ್ಕೆ ಭಾಗ್ಯದ ಲಕ್ಷ್ಮೀ ಅಂತೇಳಿ ಬರ್ತಾ ಇದ್ದಾಳೆ. ಬಂದು ಆ ಶಿವನನ್ನು ನೋಡಿದ್ದು ಬೆಳೆದು ಆನಂದಮಯನಾಗಿ ಕುಂತಿದ್ದಾನೆ ಬೆವರುವುದು. ಆಗ ಆ ಏನ್ ಮಾಡಿದಪ್ಪ ಅಂದ್ರೆ ಆ ಕದನಿಗೆ ಪರಮಾತ್ಮನಿಗೆ ಮಂಗಳಾರತಿಯನ್ನು ಬೆಳಗಿ ಆ ಶಿವನಿಗೆ ಮಂಗಳಾರತಿಯನ್ನು ಬೆಳಗಿ ಏನ್ ಮಾಡಿಲ್ಲಪ್ಪ ಅಂದ್ರೆ ಆ ಹೆಂಗ ಆನಂದ ಪಟ್ಟಂತ ಬೆಚ್ಚ ಇರ್ತೀವಿ. ನಾವು ಗಾಯನ ಮಾಡ್ತಾ ಇದ್ದಾನೆ ಎಲ್ಲ ನೋಡಿದ್ರು ನೋಡಿದ್ರು ಸುತ್ತ ಇರ್ತಕ್ಕಂಥವ್ರು ನೋಡಿದ್ರು ಆನಂದ ಅಂತಕ್ಕಂಥ ಹೆಚ್ಚಾಗಿ ಆ ತಟ್ಟೆಯನ್ನು ಪರಮಾತ್ಮನ ಪಾದದ ಮುಂದಿಟ್ಟು ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಆ ಮನೆಯಲ್ಲಿ ಕೂರುವುದಿಲ್ಲ, ಸೀದೆಯೇ ಪರಮಾತ್ಮ ಸೀದೆಯೇ ಪರಮಾತ್ಮ ತೊಡೆ ಮೇಲೆ ಕುಂತು ನೋಡು ಆಯಂ ಏನ್ ಮಾಡ್ತಿದ್ರು ಅರುಷದಿಂದ ಅಂದ್ರೆ ಮನಸ್ಸು ಅಂತಕ್ಕಂಥ ಅರುಷ ಅಂದ್ರೆ ಸಂತೋಷದಿಂದ ಎಂಥವರು ಗಾಯನ ಮಾಡ್ತಾ ಇದ್ದಾರೆ ಎಂತೆಂಥ ಋಷಿಗಳು ಅಂತೇಳಿ ಅರುಷದಿಂದ ನಗುತ್ತಾಗ ಮುಸ್ಸು ನೋಡುವಂತ ಪರಮಾತ್ಮನ ತೊಡೆಯಲ್ಲಿ ಏರಿ ಕೂತ್ಕೊಂಡು ಅರಳವಾಮದ ತೊಡೆಯಲ್ಲಿ ಏರಲು ಸುರಿದವಾಗಲೇ ಪುಷ್ಪದೊಂದಿವಿ ಅಂದ್ರೆ ಹೂವಿನ ಮಳೆ ಸುರಿದಾಗ ಎಲ್ಲರೂ ಈ ನಾಯಕರು
ಕೇಳಿಲ್ಲ ಅಂತ ಈ ಅಮ್ಮ ಪಾವತ್ತು ನ್ಯಾಯ ನಮ್ಗೆ ಹೆಂಗಿರ್ಬೇಕು ಇಲ್ಲ ಇದನ್ನು ಕೇಳಲೇಬೇಕಂತೇಳಿ ಆ ನಾಟ್ಯ ಆಡಾಟ ನಿಶ್ಶಬ್ದ. ಯಾವಾಗ ನಂದಿ ನಿಶ್ಶಬ್ದ ಆಗತ್ತಡೆ ಗುರುಗಿಸಿ ಬಾರಿಸ್ತಲ್ಲ ನಿಶ್ಶಬ್ದ ಆ ಮದ್ದಳೆಗಳು ಯಾರೇ ನಡೆಯಲ್ಲ. ಬೆಳಿಗ್ಗೆ ಹೋದ ಬೆಳಿಗ್ಗೆ ಬಾರಿಸ ಆ ಮದ್ಯದಿಂದ ಬಜಿನಾಡ ನಾವೆಲ್ಲ ಮಹಾತ್ಮ ಹೇಳ್ತಾರೆ ಮದ್ಲಿಗೆ ಗಂಡ ಐತೆ ಪಿ ಏನೈತಿ ನಾವೆಲ್ಲ ಮಕ್ಕಳು ಸಂಸಾರ ಜಿತ್ಬೇಡ ಯಾವಾಗ ಆ ಮದ್ದಿನ ಯಾಕೆ ನಂದಿಸಿ ಸುಮ್ಮನೆ ಆಗಂತೇಳಿ ಈ ಬೃಂದಿಸಿ ಏನ್ ಮಾಡ್ಬೇಕಂತಂದ್ರೆ ಸುಮ್ಮನೆ ಇರ್ತಾರೆ. ಯಾಕೆ ಮಗ ಸಪ್ಪ ನಂದಿಸಿ ಇದು ಸುಮ್ಮನೆ ವಿನಾಯಕ ಕುಳಿಬಿಡ್ತಾರ ವಿನಾಯಕ ಅದು ಬಿದ್ದನೆ ಬಿದ್ರಲ್ಲ ಇಲ್ಲ ಆತ ಸುಮ್ಮನೆ ಅಷ್ಟಾನಂದಮಯವಾಗಿರ್ತಕ್ಕಂಥದ್ದು ಯಾವಾಗ ನಿಶ್ಶಬ್ದ ಕಡೆ ಪರಮಾತ್ಮನಿಗೆ ಮೈ ಮಾಡ್ತಿದ್ನಲ್ಲ ಹೆಸರಾಗಿ ದುಡುಕಿನ ಹೆಸರಾಗಿ ನೋಡಿದ ನಂದೀಶ್ ಏನ್ ಮಾಡಿದ್ದಾರಪ್ಪ ಅಂದ್ರೆ ಮಕಸ ಅಂದ್ರೆ ನಮ್ಮಪ್ಪ ದೊಡ್ಡ ನಮ್ಮಪ್ಪನ ಮೇಲೆ ಬಂದು ಕೂತಾರಲ್ಲ ಅಂತ ಯಾವಾಗ ಸಪ್ಪಾಗತ್ತಡ ಈ ದಿಕ್ಕ ಮುಖ ನೋಡಿದ ಅದು ಯಾರ ಮೇಲೆ ಸೀದ ನಂದೀಶ ಮೇಲೆ ಇಟ್ಕೊಂಡು ಯಾಕೋ ನಂದೀಶ ಮೌನ ಅಂತ ಕೇಳ್ತಾರೆ. ಅವಾಗ ಯಾಕೆ ನಂದೀಶ ಮೌನ ಬಳಸಬಾರ ಸ್ತಬ್ಧ ಮಾಡಿಬಿಟ್ಟಿ ಎಷ್ಟು ಲಕ್ಷಣ ಇತ್ತು ಅನ್ನೋದು ನಿಶ್ಶಬ್ದ ಮಾಡಿಬಿಟ್ಟಿ ಅಂತೇಳಿ ಕೇಳ್ತಾರೆ. ಏನು ನಂದೀಶ್ವರನ ಶರಣನು ನೋಡಿ ಏನು ನಂದೀಶ ಮೌನವಾಗಿದೆ ನಮಗೆ ಕೇಳಬಹುದು ಏನಂದ್ರೆ ಕೇಳದಂದ್ರೆ ಕೇಳು ಎಷ್ಟು ಲಕ್ಷಣವಾಗಿರ್ತಕ್ಕಂಥದ್ದು ನಿಶ್ಶಬ್ದ ಮಾಡಿಬಿಟ್ಟಿ ನಿಲ್ಲಿಸಿಬಿಟ್ಟಲ್ಲ ನಂದೀಶ ಮತ್ತು ಜ್ಞಾನಮೂರ್ತಿ ಶಿವನಲ್ಲಿ ಅವಾಗ ಕೇಳ್ತಾ ಇದ್ದಾನೆ ನಂದೀಶ ಏ ಜ್ಞಾನಮೂರ್ತಿ ವಿನಯದಿಂದ ಕೇಳ್ತಾನೆ ನಮ್ಮ ಬಾಯಿ ವಾಣಿಸ್ತಿ ಹೇಳ್ತಾರೆ ನಂದೀಶ ನೋಡಿ ಅಯ್ಯೋ ಪರಮಾತ್ಮ ಭಗವಂತನೇ ನೋಡಿ ಈಗ ಜ್ಞಾನಮೂರ್ತಿ ಶಿವನ ಹೃದಯದಲ್ಲಿ ಧ್ಯಾನಿಸುತ್ತಾ ಶಿವನನ್ನು ತನ್ನ ಹೃದಯದಲ್ಲಿ ಧ್ಯಾನಿಸಿಯ ಅಂತ ಎದುರಿಗಿದ್ರು ಕೂಡ ತನ್ನ ಹೃದಯದಲ್ಲಿ ಧ್ಯಾನಿಸಿಯ ಅಂತ ಶಿವಂತ ಮಾತಾಡಬೇಕಾದ್ರೆ ಬಯಲ ಭಕ್ತಿನಿ ಅಂದ್ರೆ ಭಗವಂತ ಏನು ಕೇಳಿದ ಅಂತ ಭಕ್ತಿಯಿಂದ ಬಯಲ ಭಕ್ತಿನಿ ಮೌನವಂತ ಬಿಟ್ಟು ಅಂದ್ರೆ ಮೌನ ಆಗಿಬಿಟ್ಟಿದ್ನಲ್ಲ ಮೌನವನ್ನು ಬಿಟ್ಟು ನಿಂತಿದ್ದಾಗ ನಂದೀಶ ಏನಂತ ಇದ್ದಾನೆ ಏರಬಹುದೈ ದೇವ ಕಿವಿಯಲ್ಲಿ ಯಾರ ಯಾಕಾಗಿ ನೋಡು ದೇವಿ ಏನು ಅಂತ ಕೇಳ್ತಾ ಇದ್ದಾನೆ ಆಗತ್ತೆ ಇದ್ದಾನೆ ಆ ನಂದೀಶ ಏಳಬಹುದೈ ಅವಾಗ ಅಂತ ಇದ್ದಾರೆ ಪರಮಾತ್ಮ ನಂದೀಶ ನಿನ್ನಂತ ಶಿಷ್ಯ ಸಿಕ್ಕಿದ್ದು ನನ್ನ ಜನ್ಮ ಸಾರ್ಥಕತೆ ಅಂತ ಇವತ್ತು ಇವನು ಯಾರಂತ ಕೇಳಿದ್ರೆ ಇಲ್ಲಿವರೆಗೆಲ್ಲ ಇದ್ದಿದ್ದಿಲ್ಲ ನಂದೀಶ ಇವತ್ತು ನೀನು ಕೇಳಿದ್ರೆ ಇವತ್ತು ಜಗತ್ತು ಉದ್ಧಾರ ಮಾಡಬೇಕಂದವರ ಮನುಷ್ಯ ಆನಂದದಿಂದ ನಸು ನಗುತ್ತ ನಂದೀಶ ನನ್ನ ಹೊಟ್ಟೆಲಿದ್ದು ನನ್ನ ಎತ್ತು ಮಗನಾದವು ನನ್ನ ಸಾಕು ಮಗನಾದವು ಅಥವಾ ನಾನು ಸೃಷ್ಟಿ ಮಾಡಿದಂತ ಮಗನಾದವು ಅವೆಲ್ಲ ಪಟ್ಟು ಆಗ ನೀನು ಕೇಳಿರ್ತಕ್ಕಂಥ ವಿಷಯ ಅಷ್ಟಾನಂದ ಇದೆ ನಂದೀಶ ಮತ್ತು ಬಹಳ ಕೃಪಾಳೆಯಿಂದಲೂ ನೀಲಲೋಹಿತ ನವುದ ವೃಷಭನ ಮೇಲೆ ಕೃಪೆಯನ್ನು ಮಾಡಿ ನೋಡು ವೃಷಭ ಅಂದ್ರೆ ನಂದೀಶ ಏ ವೃಷಭನೇ ನಿನ್ನ ಮೇಲೆ ನಾನು ಕೃಪೆ ಮಾಡಿ ಹೇಳ್ತೀನಿ ಇವತ್ತು ಈ ಕಥೆಯನ್ನು ಕೇಳಿದೆಲ್ಲ ಕೇಳು ಮತ್ತು ಎಲ್ಲರೂ ಕೇಳಿ ಹೋಗಿ ಹೇಳಿದನು ನೋಡು ಎಲ್ಲರೂ ಇವತ್ತು ನೀನು ಅಂದೆ ಕೇಳಿದಲ್ಲ ಈ ಕಥೆಯನ್ನು ಜಗತ್ತು ಓಲ್ ಭೂಮಿಯಲ್ಲಿ ಮಾನವರೆಲ್ಲರೂ ಕೇಳಬೇಕು ಅಂತ ಕಥೆಯನ್ನು ಹೇಳ್ತೀನಿ. ಈ ಪಾರ್ವತಿ ಯಾರಂತ ಕೇಳಿದೆಲ್ಲ ಈ ಅಮ್ಮ ಕಥೆಯನ್ನು ಶ್ರುತಿ ಸಾರವನ್ನು ಶಶಿಮೌಳಿ
ಬೆಟ್ಟ ಇದ್ದಾನೆ. ನಾವು ಫಸ್ಟು ಕಟ್ಟೆಚ್ಚಿದಾಗ ಬೆಂಕಿ ಉರಿಯತ್ತಿದ್ದಲ್ಲ ಕರೆ ಬಗೆಯಾಗಿದ್ದರುತ್ತೆ, ಉರಿವಾಗ ಬಿಳೆ ಬಗೆಯಾಗಿದ್ದರುತ್ತೆ, ಬಿಳೆ ಬಗೆಯಾಗಿದ್ದು ಸುಟ್ಟು ಬಿಡುತ್ತೆ. ಅದಕ್ಕಾಗಿ ಇಲ್ಲಿ ಈ ಶಾಂಭವಿ ಏನ್ ಮಾಡಿದಪ್ಪ ಅಂದ್ರೆ ಮಕ್ಕಳ ಮೊದಲನೇದಾಗಿ ಈ ಜಗತ್ತಿಗೆ ಬರುವಾಗ ಯಾರು ಅಜ್ಞಾನವೆಂಬೋ ಕಸರತ್ತಿನಲ್ಲಿರ್ತಾರೋ ಅವರಿಗೆ ಕರೆ ಬಗೆಯಾಗಿ ಕಾಣುತ್ತಿದ್ದಾರೆ ಎಮ್ಮೆ ಮಾಡಿ, ಮತ್ತು ಯಾರು ಜ್ಞಾನವೆಂಬೋ ಬೆಳಕಿನಲ್ಲಿರ್ತಾರೋ ಅವ್ರಿಗೆ ಬಿಳೆ ಬಗೆಯಾಗಿ ಆ ಜ್ಞಾನವನ್ನು ಸುಟ್ಟು ಜ್ಞಾನವನ್ನು ಕೊಡ್ತಾರೆ. ಮೂರು ಮಾಯ ಫಸ್ಟ್ ಹುಟ್ಟಿದ್ದೆ ಹಂಗ ಹುಟ್ಟಿ ಬಂದು ಏಮ ಬಂದಿದ್ದೆ ಫಸ್ಟ್ ಬಂದಿದ್ದೆ ಹಂಗ ಹೊರಗ, ಮತ್ತು ಎರಡು ಆರು ಮಾಯೆಯು ಕರೆ ಬಗೆ ಈ ಎಮ್ಮೆ ಬಿಳೆ ಬಗೆ ಈ ಎಮ್ಮೆ ಹೇಳ್ತಾ ಇದ್ದಾರೆ. ಕಡೆ ದಾಸರು ಏನ್ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಯಮನು ಎಲ್ಲಿದ್ದೇನಂತಂದ್ರೆ ಕೇಳಬೇಡ, ಯಮನೇ ಶ್ರೀರಾಮನು ನಂಬಿದ ಸುಗ್ರೀವನಿಗೆ ಶ್ರೀರಾಮನಾದ, ನಂಬದಿದ್ದ ವಾಣಿಗೆ ಯಮನ. ಯಮನು ಎಲ್ಲಿದ್ದೇನೆಂತ ಕೇಳಬೇಡ. ಅದಕ್ಕಾಗಿ ಮಾಯೆ ಎಲ್ಲಿತ್ತಂತ ನೀನು ಕೇಳಬೇಡ. ಮಾಯೆ ಅಯಮ್ಮೆ, ತಾಯೆ ಅಯಮ್ಮೆ, ಮುನಿದರೆ ನಾರಿ, ಒಲಿದರೆ ಮಾರಿ, ಎರಡು ಅಯಮ್ಮೆ. ಇವತ್ತು ನಮಗೆ ನಾವು ಮುಗಿಸ್ತಕ್ಕಂಥದ್ದು ಎರಡು ಆಗುವುದು. ಮತ್ತು ಮಗನಿಗೆ ಬಸವೇಶನೇ ಹೇಳ್ತಿದ್ದಾನೆ, ವಿದ್ಯೆಯನ್ನು ಉಪಾಧಿ ತಾನಿದ್ದಿರಲು. ಈ ಜಗತ್ತಿಗೆ ಉಪಾಧಿ ಮಾಡಬೇಕಾದ ಒಮ್ಮೆ ಉಪಾಧಿ ಅಂದ್ರೆ ಕಾಣ್ತಕ್ಕಂಥ ಬೇರೆ ಏನೇನಿಲ್ಲ, ಹುಲ್ಲು ಗುಡ್ಡ ಮರ ಮಣ್ಣು ಬಟ್ಟೆ ಎಲ್ಲ ಕಾಣ್ಕೊಳ್ಳೋದು, ಎಲ್ಲ ಉಪಾಧಿ ಎಲ್ಲ ಎಮ್ಮೆ ಆಗಿತ್ತು. ಫಸ್ಟಿಗೆ ಎಮ್ಮೆ ಮಾಡಿದ್ದು ಹೆಂಗ್ ಮಾಡಿಲ್ಲಪ್ಪ. ಮತ್ತು ಈಶ್ವರನ ಜಗವು ಶರೀರವಾಗಿ ಮತ್ತು ಏನಾದ್ರು ರೂಪಗಳು ಶ್ರೀರಾಮಗಳು ಎಲ್ಲ ಮಾಡಿ ಮುಂದೆ, ಮತ್ತು ಮತ್ತೆ ಈಶ್ವರನ ಕೇಳ ಸತ್ವ ರಾಜಸ ಏನ್ ಹೇಳ್ತಿದ್ದಾರೆ. ದೇವಿ ಪುರಾಣವನ್ನು ಚಿದಾನಂದವರು ಏನ್ ಬರಬೇಕಪ್ಪ ಅಂದ್ರೆ ದೇಹದ ಪುರಾಣ ಅಂದ್ರೆ ದೇಹದ ಅರ್ಥ. ನಮ್ಮ ದೇಹದಲ್ಲಿ ಬಂದಾಗ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಸತ್ವಗುಣ ರಜೋಗುಣ ತಮೋಗುಣ ಈ ಮೂವರೇ ನಮ್ಮ ಒಂದು ದೇಹದ ಬಂದಾಗ, ಮತ್ತೆ ಈಶ್ವರ ವಿಶ್ವರೂಪಾಗಿ ವಿರಾಟವೆಲ್ಲ ವಿಶ್ವವೆಲ್ಲವೂ ವಿಶ್ವ ಪ್ರಪಂಚ. ಆ ಪ್ರಪಂಚವೆಲ್ಲವೂ ಆ ಶಾಂಭವಿ ಒಳ್ಳೆಯ ಚೈತನ್ಯ ತಾನೇ ಚಿತ್ ಬಯಲು, ಒಳ್ಳೆಯ ಚೈತನ್ಯ ಆ ಚಿತ್ ಬಯಲೇ ನೋಡು, ಆ ಚಿತ್ ಬಯಲೇ ಅಯಮ್ಮೆ ಮಾಡಿದ್ರು. ನೋಡಿದಂತೆ ಜಗತ್ತು ಮೊಟ್ಟ ಮೊದಲನೆಯದಾಗಿ ಮಾರ್ಕಂಡೇಯ ಪುರಾಣಗಳು ಕೇಳಬೇಕಿದ್ರಲ್ಲ, ನಾವೇನ್ ಅರ್ಥ ಮಾತಾಡ್ತಾ ಇದೀವಪ್ಪ ಅಂದ್ರೆ ಈಗ ಬರೀ 4 ಯುಗ ಅಂತ ಬರಬೇಕು. 28 ಯುಗ ಆದ್ರೆ ಅದೇನ ಒಂದು ಅಂಕದಾಗ್ತದೆ. ಅಂಕವು 27 ಆಗಿರುತ್ತೆ. ಇಲ್ಲಿ 27 ಅಂಕವು ಮಾರ್ಕಂಡೇಯ ಪುರಾಣಗಳು ಬರ್ತಾ ಇದ್ದಾರೆ. ಕೇಳಬೇಕಲ್ಲ ಕೇಳ್ಬಿಟ್ಟಿನ ಹೋಗ್ಬಿಟ್ಟಿನ ನಾವು ಅದನ್ನು ಮಾಡಕ್ ಬರಲ್ಲ. ಈ ನಮ್ಮ ಮುಂದೆ ನೋಡ್ರಿ, ರಾಜರಾಜೇಶ್ವರಿ ಕೇಳಿ ರಾಜಿಸ್ತು ಮಹಾವಿದ್ಯರಾಮವು. ಮಹಾವಿದ್ಯರಾಮವು ರಾಜರಾಜೇಶ್ವರಿ ನಿಜ ಬ್ರಹ್ಮ ವಸ್ತು. ನಿಜ ಬ್ರಹ್ಮ ವಸ್ತು ಯಾರಪ್ಪ ಅಂದ್ರೆ ಜಗತ್ತಿಗೆ ಮೊಟ್ಟ ಮೊದಲನೆಯದಾಗಿ ಅಯಮ್ಮ ಧ್ಯಾನ ಮಾಡಿ ಗಾಂಧಿನವರು, ಅಯಮ್ಮ ಧ್ಯಾನ ಮಾಡಿ ಶ್ರೀಮದ್ ವಿರಾಟ್ ವೀರಬ್ರಹ್ಮಯ್ಯವರು, ಅಯಮ್ಮ ಧ್ಯಾನ ಮಾಡಿ ಕವಿರತ್ನ ಕಾಳಿದಾಸರು, ಅಯಮ್ಮ ಧ್ಯಾನ ಮಾಡಿ ಶರೀಫರು ಎಲ್ಲ ಹೇಳಪ್ಪ ಅಂದ್ರೆ ಅಯಮ್ಮೇ ಮೂಲ ಪ್ರಕೃತಿ, ಅಯಮ್ಮೇ ಶಕ್ತಿ, ಅಯಮ್ಮೇ ಅದ್ವೈತ, ಅಯಮ್ಮೇ ಪ್ರಪಂಚ ಅಂತೇಳಿ ಯಾರು ನಂಬಿ ಅಯಮ್ಮ ಮಾಡ್ತಾ ಇದ್ದಾರೋ. ಮತ್ತು ಆಯ್ತಪ್ಪ ಹಾಗೆ ಮಾಡಿದಪ್ಪ ಅಂದ್ರೆ ಆ ಶಾಂಭವಿ ಮೊಟ್ಟ ಮೊದಲನೆಯದಾಗಿ ಬಂದು ನಿಂತ್ಕೊಂಡು ಏನ್ ಮಾಡಿದಪ್ಪ ಅಂದ್ರೆ ಸುಮ್ಮನೆ ನಾನು ಒಬ್ಬಯ ಪ್ರಪಂಚನ ಎರಿಸಬೇಕು, ಮಾಡಿದ ಬ್ರಹ್ಮಾಂಡ ಅನಂತವ ಅಜಾಂತ ಗಣತರ. ಹಾಗೆ ಬ್ರಹ್ಮಾಂಡವನ್ನು ಭೂಮಿಯನ್ನು ಸೃಷ್ಟಿ ಅಂತೇಳಿ ಮಾಡಿರ್ತಾರೆ. ಮಾಡಿದ್ರು ನೋಡಲಿಕ್ಕೆ 500 ಕೋಟಿ ಎತ್ತ ಉಳಿದಪ್ಪ ಸುಮ್ಮನೆ ಸಾಗಪ್ಪ ಮಾಡಿದ ಕೋಟಿ ಯೋಜನೆ ಆಯ್ತದೆ. ಒಂದೊಂದು ಯೋಜನೆ ಎಷ್ಟೆಷ್ಟು ನಮಗೆ ಲೆಕ್ಕ ಮಾಡಕ್ಕಂತೂ ಮೀಟರ್ ಲೆಕ್ಕ ಗೊತ್ತಿಲ್ಲ, ಯೋಜನೆ ಲೆಕ್ಕ ಮಾಡಕ್ಕಂದ್ರೆ ಮೀಟರ್ ಲೆಕ್ಕ ಗೊತ್ತಿಲ್ಲ. ಸಂಖ್ಯೆ ಸಾಲ ಕೂಡ ಮೇಷ್ಟ್ರಿಗೆ ಹೇಳ್ತಾರೆ. ಅಂದ್ರೆ ಆ ಮೇಷ್ಟಿಗೆ ಎಷ್ಟು ಗೊತ್ತಿರ್ತ ಅಷ್ಟು ಹೇಳ್ತಾರಲ್ಲ. ಮಾತು ಕುಡಿದಷ್ಟಿದೆ ನೀರು, ನಡೆದಷ್ಟಿದೆ ನೆಲ, ಆಡಿದಷ್ಟಿದೆ ಆಕಾಶ. ಅದು ನಾವೆಷ್ಟು ತಿಳಿದಿತ್ತು ಅಷ್ಟೇ ನಮಗೆ ಹೊರತು
ದ್ವೈತ ಪರ ಬ್ರಹ್ಮ ಸ್ವರೂಪರಾಗಿರ್ತಕ್ಕಂಥ ಮುಂದೆ ಏಕಮೇಕ ಅದ್ವಿತೀಯ ಪರ ಬ್ರಹ್ಮ ಸ್ವರೂಪರು. ಈ ರೀತಿಯಾಗಿ ಯಾವಾಗ ಆಕಾಶ ನುಡಿದಿದೆ ಪರಮ ಪುರುಷರಿಲ್ಲ ನಿಮಗಂತ ಆ ದೇವಿ ಇನ್ನು ತಿರುಗಿದ್ರೆ ನಿಮಗೆ ಸಿಗೋದಿಲ್ಲ. ನೀವು ಅಲ್ಲೇ ಕುತ್ಕೊಂಡು ಆ ದೇವಿಯ ಬಗೆ ನಾಮಗಳನ್ನು ಶ್ರುತಿಗಳನ್ನು ಯಾವಾಗ ಮಾಡಿ ಅಂದಾಗ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಯಾರು ಹೇಳದಂತ ಮಕ್ಕ ಎತ್ತಿ ನೋಡಿದ್ರು, ತಿರುಗಿ ನೋಡಿದ್ರು. ಮತ್ತೆ ನುಡಿದ ಆ ಶರೀರ ಮೇಲೆ ಆಗೋದು ಕೇಳಿದ ಓಲ್ ಬಲಿಪ ಲಕ್ಷಣ 7 ಆಂಜನೇಯ ಪದ್ಮಾಸನ ಅಂತ ಒಡೆಯಬಾರ್ದು. ಪದ್ಮಾಸನವನ್ನು ಹಾಕಿಂದ ಅಲ್ಲೇ ಕೂತ್ಕೊಂಡು ಎಲ್ಲಿ ಒಡೆಯೋದು ಸಿಗೋದಿಲ್ಲ. ಹಾಗಾಗಿ ನಿಮ್ಮನ್ನು ನೀವು ತಿಳಿದು ನೋಡಿದರೆ ನಿನಗಟ್ಟು ದೇವರು ಎಲ್ಲ ಬಿಟ್ಟು ದೇವರು ಎಲ್ಲ ನಾವು ತಿಳಿದಾದರೆ ನಾವು ಎಷ್ಟಲ್ಲ ಇರಲಿ. ಬಾಯೇಂದ್ರಿಯದ ದಳಗಳು ದಿಕ್ಕಡಿಯಾದರೆ ನಿಮ್ಮ ಮನಸ್ಸನ್ನು ನೆನೆದೇ ಮೂರ್ತಿನ ಘನ ಮಹಾ ಸೌಂದರ್ಯ ನೆನೆಯಿರಿ. ನೀವು ನೋಡುವಾಗ ಹೆಂಗಿಲ್ಲ ತಾಯಿ ಜಗದಲ್ಲಿ ಆ ಮೂರ್ತಿಗಳನ್ನ ನೆನ್ರಿ. ಇಲ್ಲೋ ಮೂರ್ತಿಗಳು ಹೆಂಗಾರೆ ಒಂದೊಂದು ಮೂರ್ತಿ ನೆನಕಂತ ಹೋಗಿದ್ರೆ ಭಕ್ತರ ಮನಸ್ಸಾಗಿದೆ. ಆಗ ಭಕ್ತರಾಗಿರಿ. ಆರೈರಾವಳೆಯ ಪರ್ವತದ ಘೋರ ಮುತ್ತಿನ ಕಂಠ ಮಾಡಿ ಒಳಗಿದ್ದು ಸೇರ್ಕಪ್ಪ ಅಂದ್ರೆ ಮನುಷ್ಯ ಬೋದ್ಕೊಂಡು ಮನಸ್ಸು ಹೇಳಪ್ಪ ಅಂದ್ರೆ ಸುಮ್ಮನೆ ನಾಮಸ್ಮರಣೆ ಒಂದೇ ಅಂತಿದ್ದೀನಿ ನಾ ಎಕಡೆ ಓಡೈತೆ. ಹಾಗಾಗಿ ಮನಸ್ಸಿಗೆ ಬದುಕು ಕೊಡ್ತಾರ ಮಹಾತ್ಮರು. ಹೆಂಗ್ ಕೊಡ್ತಾರಪ್ಪ ಅಂದ್ರೆ ಒಂದು ನಾಮಸ್ಮರಣೆ ಅಂದ್ರಿ, ಮತ್ತೆ ಗಾಳಿ ನೋಡ್ರಿ, ದೀಪ ನೋಡ್ರಿ, ಹೂವ ನೋಡ್ರಿ, ಅಂದ್ರೆ ಆ ಮನಸ್ಸು ಅಲ್ಲೇ ಇರಲಿ. ಆ
ಮಾಡ್ತಾರೆ ನಮ್ಮ ಭಕ್ತಿ ಭಾವಕ್ಕೆ ಸೇತುವೆ ಅಂದ್ರೆ ಏನಪ್ಪ? ಶ್ರೀರಾಮ ಬೀಜ ಇಟ್ಟಿದ್ರು ಆಂಜನೇಯನವರು ಸಮುದ್ರದಲ್ಲಿ ಮಂಗಲಾರಂತ ಕೊಲ್ಲ ಇಟ್ಟಿದ್ರು ನೋಡು. ಸೇತುವೆ ಅಂದ್ರೆ ಈ ವ್ಯಾಮೋಹದ ಸಂಸಾರದಲ್ಲಿ ಬರಬಾರದ ಕಷ್ಟಗಳನ್ನು ಬರ್ತವೆ. ಅಂತ ಸಮುದ್ರ ಶರಣರ ಸಮುದ್ರ ಪಕ್ಷಿ ನೀರು ಮಾಡಿಕೊಂಡು ಸಂಸಾರ ಈಶ್ವರ ಮಹಾ ಕಷ್ಟ ಬರುತ್ತಾರೆ. ಇಂಥ ಒಂದು ಕಷ್ಟಗಳನ್ನು ಬರ್ತಾವಲ್ಲ, ಇಂಥ ಸಮುದ್ರಕ್ಕೆ ಸೇತುವೆ ಆಗ್ತದೆ ನಿಮ್ಮ ಭಕ್ತಿಗೆ. ಏತುವೆ ಆದವರು ನಮ್ಮ ಆಶೆಗೆ ಏತು ಅಂದ್ರೆ ಆಶೆ ಅಂತ. ಹಿಂಗ ಈ ರೀತಿಯಾಗಿ ಮತ್ತು ಈ ಪರಿಯಲ್ಲಿ ಮೆರೆದವ ಜಾಗೃತ ಸುಸುಪ್ತಿ ಅಂದ್ರೆ ಜಾಗೃತ ಸ್ವಪ್ನ ಸುಸುಪ್ತಿ ಈ ಮೂರರಲ್ಲಿ ಮನಸ್ಸನ್ನು ಶಾಂಭವಿಯಲ್ಲಿಟ್ಟು ನಾವು ಧ್ಯಾನಿಸಿದೆವು. ಏಕಚಿತ್ತದಿ ಏಕಪಡಿಸಿದೆವು ನಾವು. ಜಡೇಕನಾಥರು ಕೂಡ ಕೋಟಿಗಳು ನೂಕಿದೆವು, ಕಾಟ ಆಡೆವು. ಇಷ್ಟಾರ್ಥ ನಮಗೆ ಶಾಂಭವಿ ಬರಲಿಲ್ಲ ಅಂತೇಳಿ ಮನಸ್ಸು ಧೈರ್ಯವನ್ನು ಬಿಡ್ತಾ ಇತ್ತು. ಆ ಮನಸ್ಸು ಧೈರ್ಯ ಬಿಡುವಾಗ ಏನ್ ಹೇಳ್ತಾ ಇತ್ತಪ್ಪ ಅಂದ್ರೆ, ಆ ದೇಹ ಆಕಾಶ ಎಲ್ಲೋ ಪರಮಪುರುಷಿನ ಈ ಸ್ಥಿರವಾಗಿ ಈಗಿನ ನಿಮ್ಮ ಮನಸ್ಸು ಅಲ್ಲಾಡಿಸಿದ ಮತ್ತೆ ಶಾಂಭವಿ ಪೂರ್ವ ಮತ್ತೆ ಬಯಸಿದ ದೇವಿ ಅಂಗ್ರಿಯ. ಅಂಗ್ರಿ ಅಂದ್ರೆ ಅಂಗ್ರಿ ಅಂದ್ರೆ ಪಾದ, ಅಗ್ರಿ ಅಂದ್ರೆ ಪರ್ವತ. ಎಷ್ಟೈತಿ ಅಂಗ್ರಿ ಅಂದ್ರೆ ಪಾದ ಅಂದ್ರೆ ಬಯಸಿದ ಜಗದೇಕ ದೇವಿ ಅಂಗ್ರಿಯರು ಅಂದ್ರೆ ಆ ದೇವಿ ಪಾದ ನೀವು ಯಾವಾಗ ನೋಡಿದ್ರೋ ಆ ಪಾದವನ್ನು ಬಯಸಿರಿ. ಮನಸ್ಸು ನೀವು ಬಿಡಬಾರ್ದು, ಮನಸ್ಸನ್ನು ಗಟ್ಟಿರುತ್ತೇನೆ ಅಂತ ಮತ್ತೆ ಬಲಪಡಿತ ಆಕಾಶ. ಇಲ್ಲಿ ಅರ್ಥ ನೋಡ್ಬೇಕು ನಾವು. ಬಲಪದ ಏನಪ್ಪ ಅಂದ್ರೆ ಆತ ಪುಣ್ಯಕ್ಕೆ ನಿರ್ಮಿತಿರ್ತಾರೆ, ಅವ್ರ ಕಟ್ಟಿ ನಮ್ಮ ಬರೀ ಅಂತ ಸಾರತಿ ಬರೀ ಅಂತ ಕಾಲ ಬಲಪದ ಸಾಂಬಜಿ ಕಾಲೋಡಿ ಬರೇ ಬರೇ ಅಂತ ಹಿಂಗ ಬಲ ಕೊಡ್ತಿದ್ದ ಆಕಾಶ. ಅದು ನಿರ್ಮಿತಿದ್ರಲ್ಲ ಆಕಾಶ ಬಲ ಕೊಡ್ತೇವೆ. ಯಾವ ಆಕಾಶ ಬಲ ಕೊಡುತ್ತಾರ? ಆಗ ತೆರೆದ ಕಣ್ಣುಗಳು ದೇವಿ ಬರುತ್ತಿಗಳು ಅಂತೇಳಿ ಅವಾಗ ಏನ್ ಮಾಡ್ತಪ್ಪ ಅಂದ್ರೆ ಬಲವನ್ನು ಹಿಂಗ ಹಾಕಿ ಲಕ್ಷಣ ಒಳ್ಳೆಯದು ಬಲವನ್ನು ಕೊಡ್ಕೊಡ್ತಾರೆ, ಕೆಟ್ಟದ್ದು ಬಲವನ್ನು ಕೊಡ್ಕೊಡ್ತಾರೆ. ಅವಾಗ ಬಲವನ್ನು ಹಾಕಿರ್ತೀವಿ. ಏನ್ ಬಲವನ್ನು ಪಡ್ಕೊಂತ ಹೋಗ್ತಾರೆ ಈ ಬುಧ ನಿನಗೆ ಮೂವತ್ತು ನನಗೆ ನಿನಗೆ ಅಂದ್ರೆ ಆಗಿ ಬರ್ತಾ ಒಳ್ಳೆ ಸೂಚನೆ. ಈ ರೀತಿ ಬಲವನ್ನಂತ ಆಯ್ತು ಬಲಬರುವುದರಿತ್ತು ಅವಯವ ನ್ಯಾಯ ಹಿರಿಯಲ್ಲಿ ಒಳ್ಳೆ ಮಾತನ್ನು ನ್ಯಾಯ ಹುಟ್ಟಿಸಿದೆ ಅಂದಾಗ ಆಗ ಮೂವರಿಗೆ ಚಿಂತೆ ಬಿಡಿ ದೇವಿ ಬಂದು ಏನು ಕರುತ್ತಾ ಆಕಾಶ ಬದಲು ಅಂತರಂಗದಿ ನೆನೆದ ಉಚಿದಾನಂದ ಗುರುವರ ಸಾಂಪ್ರದಾಯ ಏನು ಹಂಗೆ ಸ್ವರ್ಣದಿಂದ 25 ಶ್ಲೋಕ ಶಿವನೇ ಬಸವ ಬಸವ ಶಿವನೇ ದೇವಿ ದೇಹ ದೇಹ ದೇವಿ ದೇವಿ ದೇಹ ದೇಹ ದೇವಿ ಆಶೆ ಈಶ ಈಶ ಆಶೆ ಆಶೆ ಈಶ ವಸಂಗೆ ವಸಂಗೆ ಸ್ವಲ್ಪ ಆಶೆ ಆ ತದ್ರಿಯ ಈಶ ಅಂಗ ನೋಡ್ತು ಕಡಿತಂತ ನೀರಿಗಾರಿ ಹಂಗ ನೋಡ್ಕೊಂಡು ಕಡಿತ ಅದನ್ನ ನೋಡ್ಕೊಂಡು ಕಡಿತ ಅಂದ್ರೆ ನಮ್ಗೆ ಇರ್ತಕ್ಕಂಥ ಆಶೆ ಲಿಂಗ ನೋಡ್ಕೊಂಡು ಕಡಿತ ಅಂತ ಆಶೆ ನಮ್ಗೆ ಅರ್ಪಿತಿರೋದು ಆಶೆ ಇಟ್ಕೊಂಡು ನಮ್ಮ ಹಿಂಗೆ ಮಾಡ್ಬೇಕು ನೋಡಿಲ್ಲ
ಯಾವಾಗ ಆ ಶಾಂಭವಿಯನ್ನು ಬರುತ್ತಾ ಅಂತೇಳಿ ಬಲಗಣ್ಣಾಯಿತು ಬಲಭುಜವರಿಗಿತ್ತು. ಯಾವಾಗ ಚಿಂತೆ ಬಿಡಿಯಲಿ ದೇವಿ ಬಂದಳು ಎಂತ ಆಕಾಶ ಬರಲು. ಮತ್ತೆ ಆಕಾಶ ಬಂದಳು ದೇವಿ ಮನಸ್ಸನ್ನು ಚಿಂತೆ ಬಿಟ್ಬಿಟ್ಟು ಮನುಷ್ಯನಾಗಲು ದೇವಿಯನ್ನು ಧ್ಯಾನ ಮಾಡಬೇಕು ಎಂಬತ್ತರ ಅವ್ರು ಧ್ಯಾನ ಮಾಡ್ತಿರ್ತ ಅಂತರಂಗದಲ್ಲಿ ಈ ಗ್ರಂಥವನ್ನು ಬರೆದಿರ್ತಕ್ಕಂಥ ಚಿದಾನಂದಗುರುವನ್ನು ಜ್ಞಾನಗುರು ಅಂತೇಳಿ ಯಾರು ಶಿವನಂದೀಶನಿಗೆ ಹೇಳ್ತಾ ಇದ್ದಾನೆ. ಮತ್ತು ಇಲ್ಲಿ ಏನಾಯ್ತಪ್ಪ ಅಂದ್ರೆ ಯಾವಾಗ ಇವರಿಗೆ ಬಲಗಣ್ಣಾಯಿತು ಬಲಭುಜವರಿತ್ತಲ್ಲ ಬಂದೋಳಕ ದೇವಿ ಕಂದಗಳೆಂದು ಬಳಲಿದೆವೆಂದು ಎದೆ ಮೇಲಿರುವ ಸೆಳೆದು ಕೆಳಗೆ ಬಿದ್ದು ಕೂಡ ಜಾಸ್ತಿ ಅಂತ ಬರ್ತಾ ಇದ್ದಾರೆ ಸ್ವಾಮಿಗಳು. ನನ್ನ ಮಕ್ಕಳು ಎಷ್ಟು ಬಳಲಿದವು, ನನ್ನ ಮಕ್ಕಳು ಕೋಟಿ ಕೋಟಿ ಇವುಗಳ ಅನ್ನ ನೀರಿನಂತೆ ತಿರುಗಿದವು, ತಪಸ್ಸು ಮಾಡಿದವಲ್ಲ ಎಷ್ಟು ಬಳಲಿದವು ಅಂತೇಳಿ ಎದೆ ಮೇಲಿರ್ತಕ್ಕಂಥ ಸೆರಳು ಬಿದ್ದು ಬರ್ತಾ ಇದ್ದಾರೆ. ಹೆಂಗ ವೇವ ಮಾರ್ಗದಲ್ಲಿ ವೇವ ಅಂದ್ರೆ ಆಕಾಶ ಮಾರ್ಗದಲ್ಲಿ ವೇವ ಅಂದ್ರೆ ಆಕಾಶ ಮಾರ್ಗದಿಂದ ಬರ್ತಾ ಇದ್ದಾರೆ ಅಂತ ತಾಯಿ ಶಾಂಭವಿ. ಆಯಂ ಬರ್ತಕ್ಕಂಥವರೆಗೆ ನವ ಅಂದ್ರೆ ಆಕಾಶ. ಆಯಂ ಬರ್ತಕ್ಕಂಥ ಸಮಯದಲ್ಲಿ ಗೋರಿನದು ನಮ್ಮವರೆಗೆ ಹೆಂಗ್ ಕಾಣ್ತಾ ಇದ್ದಪ್ಪ ಅಂದ್ರೆ ಬಹು ಪ್ರಭೆ ಜಳ ಆಯಂ ಬರ್ತಾ ಇದ್ದಾರೆ. ಕೋಟಿ ಸೂರ್ಯಗಳನ್ನ ಫಲಮಯವಾಗಿ ಸುತ್ತಿತ್ತು. ನೇರು ಬಹಳ ವಾದ್ಯದ ಬಹಳ ಜೀವಿರುತ್ತಿರುವುದು. ಬರ್ತಕ್ಕಂತಹ ಸಮಯದಲ್ಲಿ ಆಯಂ ಕಾಲು ಗೆಜ್ಜೆ ನಡುವಿನ ಧ್ಯಾನ ಗಲ್ ಗಲ್ ಅಂತಕ್ಕಂಥ ನಮ್ಮ ಕಿವಿಕ್ಕಿದವು. ಅಷ್ಟು ರೂಪದಿಂದ ಬರ್ತಾ ಇದ್ದಾರೆ. ನಾವ್ ಹೆಂಗಿದೀವಪ್ಪ ಅಂತಂದ್ರ 100 ಬ್ರಹ್ಮ ವಿಷ್ಣು ಒಬ್ಬೊಬ್ಬರಿಗೆ 100 ಮಠ ಇರ್ತಾರೆ ಅಂತ ನಾವೇ ಆ ಶಾಂಭವಿ ಬರ್ತಕ್ಕಂಥ ಸಮಯದಲ್ಲಿ ನಮ್ಗೆ ಒಬ್ಬ ಮೂರು ಮಕ್ಕಳು ಕಾಣಲ್ಲ. ನನ್ ನಿದ್ದೆ ನಮ್ಗೆ ನಿದ್ದೆ ಕಾಣ್ತಿರ್ತಾವ. ನನಗೆ ಆಗಿದ್ದವರೆ ನನಗೆ ನಾನು ಇಬ್ಬರು ಮನಸ್ಸಿದ್ರು ಯಾವ ನಿದ್ದೆ ಇಬ್ಬರು ಗಾಡಿ ಪಾಡಿ ಹೊಡೆಯಲ್ಲ. ರೋಡ್ ಬಿಟ್ಟು ಬೇರೆ ರೋಡ್ ಕಾಣ್ತಿರ್ತ ರೋಡ್ ಬಿಟ್ಟು ಬೇರೆ ನಾಯಿ ಅಂತ ದೊಡ್ಡ ಪುರಾಣ ಕೇಳ್ತಿದ್ದಾರೆ. ಆಗ ಕೇಳದಂತೆ ಜಾಂಡವಿದುತ್ತ ಶಿವನ ನಂದೀಶನೇ ಕೇಳು. ಆ ಶಾಂಭವಿ ಬರುವಾಗ ಹೆಂಗಿತ್ತು ಆ ಜಾಂಡ ಅಂದ್ರೆ ಈ ಬ್ರಹ್ಮಾಂಡವೆಲ್ಲರೂ ಗಡಗಡ ನಡುತ್ತಾ ಇತ್ತು. ಗಡಗಡನೆ ನಡುತ್ತಾ ಇತ್ತು. ಕೋಟಿ ಕೀಳು ಯೋಜನೆ ಬಹು ಬಹಳ ಇಂದು ನೆರೆಮನೆಯ ಮತ್ತು ತುಂಬಿದಿದು ನಮವಿತ್ತು. ಆಕಾಶ ಅಂತಕ್ಕಂಥದ್ದು ನಮ್ಮ ಆನಂದ ಅಂತಕ್ಕಂಥದ್ದು ಇಡಿಸಲಾರದಂತಾಗಿತ್ತು. ಮತ್ತು ಒಬ್ಬರೊಬ್ಬರ ಬೆಳಕು ನಮ್ಮೊಬ್ಬರ ಬೆಳಕು ನಮಗೆ 300 ಮಕ್ಕಳು ಇರ್ತಾವ. ನಾವು ಎಲ್ಲಿದ್ದೀವಿ ಹೋಗೋದು ನಮ್ಗೆ ಗೊತ್ತಿಲ್ಲಂಗಾಗುತ್ತೆ. ನಮ್ಮ ಮೈ ಕೂದಲಪ್ಪ ಹೆಂಗಾಗಲ್ಲ ಕಬ್ಬಣ ಆಗ್ಯಾವ. ಮೈ ಚುಮ್ಮಂದ ಹೆಂಗೆ ನಿಂತಿರ್ತವೆ ಕೂದಲು ನಮ್ಮ ಮೈ ಕೂದಲಪ್ಪ ಕಬ್ಬಣ ನಿಂತಿರ್ತಾವ. ನಂದೀಶನೇ ಏ ಸೌನಕಾರಿ ಮಹರ್ಷಿಗಳೇ ಕೇಳ್ರಿ ಅಂತೇಳಿ ಸೂತ ಪೌರಾಣಿಕರು ಹೇಳ್ತಾ ಇದ್ದಾರೆ.
ಬಡಿಸಿದ್ರು ಏನು ಅನ್ನ ನೀರು ಅಂತೇಳಿ ರಮ್ಮನ ಆದರ್ಶ ಮಾರ್ಗದಲ್ಲಿ ಬರ್ತಾ ಇದ್ದಾಳೆ ಶಾಂಭವಿ. ಬರ್ತಕ್ಕಂಥ ಸಮಯದಲ್ಲಿ ಆಯನ ಮದುವಿನಾಗ್ರಹಣ ಹೆಂಗಿದ್ದು, ಕಾಲೊಂದಿಗೆ ಹೆಂಗಿದ್ದು, ಇಲ್ಲಿವರೆಗೆಲ್ಲ ಅದನ್ನೇ ಅವರು ನೆನಪು ಇದ್ದಾರೆ. ಅಷ್ಟು ಕೋಟಿ ಸೂರ್ಯನಿಗಿಂತ ಮಿಗಿಲಾಗಿ ಬಂದು ಮತ್ತು ಏನಂತ ಬರ್ತಾ ಇದ್ದಾರೆ ಅಂದ್ರೆ ಕರುಗಳು ಬಿಟ್ಟಡವಿಯೇ ಆಟ ಏನ್ ಮಾಡ್ಬೇಕು ಅಂದ್ರೆ ನಿಜ ಮೇಯಕ್ಕೆ ಹೋಗಿರ್ತದೆ. ಯಾವಾಗ ತಾನು ಹೊಟ್ಟೆ ತುಟ್ಟಿದ್ದಪ್ಪ ಅಂದ್ರೆ ಕರ ಮೆಣಸಿನ ಹೆಂಗ್ ಓಡಿ ಬರ್ತದೆ ನೋಡಿದ್ದಾರೆ. ಹಂಗ ಕರವನ್ನು ಬಿಟ್ಟಾಗ ಆಟ ಹೆಂಗ್ ಓಡಿ ಬರ್ತೈತೋ ಅದ್ರ ನಮ್ಮ ಮನೆಗೆ ಓಡಿ ಬರ್ತಿದ್ದಾಳೆ ಆ ತಾಯಿ ಶಾಂಭವಿ. ಮತ್ತು ಖಂಡವೈ ಮಹಾಪೂರ್ಣ ಬ್ರಹ್ಮವ ಅಲ್ಲಿ ಬರ್ತಕ್ಕಂಥ ಇನ್ನ ಮಹಾಪೂರ್ಣ ಬ್ರಹ್ಮ ಸ್ವರೂಪವನ್ನು ನಾವು ಕಾಣ್ತಾ ಇದ್ದೇವೆ. ಕಣ್ಣುಗಳು ನಮಗೆ ನಮ್ಮ ಕಣ್ಣು ನಮ್ಮ ಆಗಾಗಿಲ್ಲ ನಂದೀಶ ಕೇಳವು ಈ ತೊಡೆ ಮೇಲೆ ಇರ್ತಕ್ಕಂಥ ಪಾರ್ವತಿಯ ಅಂತ ನೀವು ಕೇಳಿದಲ್ಲ ಈ ಮಹಿಮೆ ಇಷ್ಟೈತೆ ಕೇಳಿದ ಮುಂದೆ ಕೇಳು. ಮತ್ತು ಜಗದಾದಿ ವಸ್ತುವ ಕಂಡವೈ ಸಚ್ಚಿತ್ ಸುಖಾತ್ಮ ಕಂಡವೈ ಅಂತಹ ನೋಡಿ ಹೇಳ್ತಾ ಇದ್ದಾರೆ. ಮತ್ತು ಒಳಗೆ ನೋಡುತ್ತಲಿದ್ದುದನ್ನು ಈ ಶರೀರವಾಗಿರ್ತಕ್ಕಂಥದ್ದು ಅಂದವೇ ಪಿಂಡಾಂಡ, ಈ ಬ್ರಹ್ಮಾಂಡವಾಗಿರ್ತಕ್ಕಂಥದ್ದು ಈ ಪಿಂಡಾಂಡವಾಗಿ ಅಂತ ಬರೀತಾರೆ ಮಾತಾಡೋದು ಇರಲಿ. ಮತ್ತು ಒಳಗೆ ನೋಡುತ್ತಲಿದ್ದುದನ್ನು ಹೊರಗೆ ನೋಡುತ್ತಲೇ ಈ ರೀತಿಯಾಗಿ ಅಲ್ಲಿ ಹೇಳಿಕೆ ಆಗಲಿಲ್ಲ ಅಂತ ಮುಂದೆ ಹೋಗ್ತಾ ಇದ್ದೇವೆ. ಆಗ ಬಂದು ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಮುಂದೆ ನಿಂತ್ಕೊಂಡಾಗ ಎತ್ತು ನಿಂತೆವು ಮತ್ತೆ ದೇವಿಯ ನೋಡುತ್ತಾ ಅಂದ್ರೆ ಇದೇನು ಕನಸ ಅಥವಾ ಕರೆಯ ನಮ್ಮ ಕಣ್ಣು ಮಸು ಮಸುವಾಗಿತ್ತು. ಶಾಂಭವಿ ಮಾಡ್ತಾರೆ ನಮ್ಮ ಕಣ್ಣು ಮತ್ತೇನಾಗ್ತದೆ ಮತ್ತೆ ಮೂರ್ತಿ ನೋಡ ಕಣ್ಣುಗಳು ಹತ್ತಿ ಅಂದ್ರೆ ಕರೆಯಂತ ಚಿಕ್ಕನ್ನು ನೋಡ್ತಾರೆ ಕರೆಯೇ ಕನಸ ನಾವು ನೋಡಿ ಶಾಂಭವಿ ಏನಿದೆ ಅಲ್ಲ ಅಂತೇಳಿ ಕಣ್ಣುಗಳನ್ನು ತಿಕ್ಕೊಂಡು ಕಣ್ಣುಗಳ ತಿಕ್ಕೊಂಡು ನೋಡಿದೆವು. ನೋಡಿ ಆ ಪಾದಕ್ಕೆ ಬಿದ್ವಿ ಮತ್ತೆ ಎದ್ದು ನಿಂತ್ಕೊಂಡಿವಿ. ಪಾದಕ್ಕೆ ಬಿದ್ವಿ ಬಿದ್ದು ನಾವು ಓಂ ನಮೋ ಜಯ ಜಯ ನಿಂತ್ಕೊಂಡು ನಿರ್ವಿಕಾರ ಅಂತೇಳಿ ಧ್ಯಾನ ಮಾಡಿದ್ವಿ. ಧ್ಯಾನ ಮಾಡ್ತಾ ಇದ್ದಾಗ ಏನ್ ಮಾಡಿದಪ್ಪ ಅಂದ್ರೆ ಇಂದು ಸ್ತುತಿ ಸೆಳಿಕಾಗ ನಾವು ಮೂವರು ಎದ್ದು ನಿಂತೆವು. ಹಿಂಗ ಸ್ತುತಿ ಮಾಡಿಕೆ ಅಂತ ಧ್ಯಾನ ಕಣ್ತೆರ ನೋಡೋದಾಗುವುದ ಅಷ್ಟು ರಕ್ತಾಂಬರದ ಸೀರೆಯನ್ನುಟ್ಟು ಕಣ್ಣುಗಳು ಜಗಿಪ ಉಟ್ಕೊಂಡು ಕುಂಡಲ ಕಿರೀಟದ ಮಣಿಯಿಂದ ಬಂದುಬಿಟ್ಟಿದ್ದಾಳೆ. ಆಗ ಇಂದು ಸ್ತುತಿಸುತ್ತಲೇ ಅಚ್ಚಿತರ ಧರಿಸಿ ಕಾಲುಗಳು ನಾವು ಅಯನ್ನು ನೋಡುವಾಗ ಮಟ್ಟೆತ್ತಿ ನೋಡ್ಬೇಕಾದ್ರೆ ಕಾಲ ಪಂಪದಲ್ಲಿ ನೋಡುತ್ತವೆ. ಅಷ್ಟು ಇದಿದ್ದಾಳೆ ಶಾಂಭವಿ. ಮತ್ತು ಎಂತ ಶ್ರೀ ದೇವಿ ಲಾಭವಂತ ನೋಡುವ ಶಕ್ತಿಗಳಿವೆ ನಮ್ಮನ್ನು. ಯಾವಾಗ ನಾವು ಅದಕ್ಕೆಂದಿತ್ತು ನಾವು ಅಡಿಗಿತ್ತು ನೋಡಿದ ಶಾಂಭವಿ ನೋಡಿ ಅದಕ್ಕೆ ಬೇಡ ನಾನು ಅದನ್ನೇ ಅಂತ ನಾನು ಅದನ್ನ
ನಿಮಗೆ ಏನು ಬಂದಿದ್ದು ಬಿಡಿಸಕ್ ನದಿನಿ ಮತ್ತು ಕಣ್ಗಳೆಮ್ಮನ ದೇವಿ ತೋರಣೆ ಗೊಂಡಳೆಗೆ ನಮ್ಮ ಮಕ್ಕಳೊಡನೆ ಬಾಳಿದ್ದು ನಾವೇನೋ ಎಷ್ಟು ಕಷ್ಟ ಬಿದ್ದಿದ್ವಿ ಅಂತಕ್ಕಂಥದ್ದು ತಾಯಿ ಗೊತ್ತಾಯ್ತು. ದೇವಿ ನುಡಿಗಳು ಮರುಗುತ್ತಲಿ. ಅಯ್ಯೋ ಕಣ್ಗಳಿಲ್ಲ, ಎಷ್ಟು ನೀವು ನಂಬಿಕೆ ನಾನು ಧ್ಯಾನ ಮಾಡಕ್ಕೆ, ಎಷ್ಟು ನನಗೆ ಕಾಣಬೇಕಾದ್ರೆ ನೀವು ಎಷ್ಟು ನೊಂದುಕೊಂಡ್ರಿ, ಎಷ್ಟು ನೀವು ಜಪ ಮಾಡಿರಿ, ಎಷ್ಟು ತಪ್ಪು ಮಾಡಿರಿ. ನೋಡಿ, ಮರುಗಿರುವ ಶ್ರೀ ದೇವಿ ಇಂತಿಯ ಕೂಸುಗಳನ್ನು ಬಿಟ್ಟು ನಾನಿರುವುದೇ ಮುಂದೆ ತಿಂದ್ರೆ ಏನ್ ಬರ್ತಿದ್ದರು ಶಾಂಭವಿ ಅಲ್ಲಿ ಸೂತ ಪೌರಾಣಿಕತಕ್ಕಂಥ ಕಥೆಯನ್ನು ಇಲ್ಲಿ ಆ ನಂದೀಶ ಹೇಳ್ತಾ ಇದ್ದಾನೆ. ನಂದೀಶ ಆಯಂ ಬಂದು ನಮ್ಮನ್ನ ತೆರೆ ಮೇಲೆ ಕೈಯಾಡಿಸಿದ್ರು, ಮೈ ಮೇಲೆ ಕೈಯಾಡಿಸಿದ್ರು. ನಾವೆಲ್ಲಿದೀವೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಮತ್ತು ದಯಾಳ ಭಕ್ತಾದೀನ ಎಂದು ಸ್ಮೃತಿ ಹೊರಳುವ ಅಂತಾರೆ. ನನ್ನ ಭಕ್ತಾದೀನಿ ಅಂತಾರೆ, ನನ್ನ ಸಮುದ್ರದಂತ ದಯ ಸಿಂಧು ಅಂತಾರೆ. ಆದ್ರೆ ಮಕ್ಕಳನ್ನು ಮಾತ್ರ ನಾನು ನೆನೆಸಿಬಿಟ್ಟಾರ. ಮುಂದೆ ನೋಡಿ ತಾಯಂದಿರಿಗೆಲ್ಲ ಮಕ್ಕಳ ಮೇಲೆ ಅಷ್ಟು ಪ್ರೀತಿ. ನೋಡಿ, ಹುಟ್ಟಿ ಬೇರೆಯವರೊಳಗೆ ಬೇಡ ನನ್ನಂತ ಕಲ್ಲು ಹೃದಯ. ಮಕ್ಕಳ ಮೇಲೆ ಯಾರಿಗೆ ಬೇಡ? ನಾನು ಕಲ್ಲು ಹೃದಯ ಮಾಡಿ ಮಕ್ಕಳು ಬಿಟ್ಟು ಹೋಗ್ಬಿಟ್ಟಿನಿ. ನನ್ನಂತ ಕಲ್ಲು ಹೃದಯ ಮುಂದೆ ಜಗತ್ತಿನ ಹುಟ್ಟತಕ್ಕಂಥ ತಾಯಂದಿರಿಗೆ ಯಾರಿಗೂ ಬೇಡ. ಎಷ್ಟು ಕುರುಟಾಗಿರ್ಬೇಕು, ಎಷ್ಟು ಅಂತರ ಆಗಿರ್ಬೇಕು, ತಾಯಿಗೆ ಮಾತ್ರ ಮಕ್ಕಳ ಮೇಲೆ ಮಕ್ಕಳ ತಾಯಿಯ ಮೇಲೆ ಎಷ್ಟು ಮಂದಿ ಹೋಗ್ತದೆ, ಅದು ಬೇರೆ ಮಾತು. ಅದಕ್ಕಾಗಿ ಎಲ್ಲರೂ ದಯಾಳ ಮಾತಿಗೆ ಇನ್ನು ಒದ್ದಿತ್ತು ಅಂತಲ್ಲ. ದಯಾ ಅಂತಕ್ಕಂಥ ಮಾತಿಗೆ ಇವತ್ತು ಅಪಕೀರ್ತಿಗೊಂಡು ಒದಗಿದ್ದಲ್ಲ. ನನ್ನ ಮಕ್ಕಳ ಎಷ್ಟೊಂದು ಬೆಳೆಸಿಬಿಟ್ಟನಲ್ಲ, ಬೆಳೆಸಿ ನಾವು ಒತ್ತಿನ ಅಪಕೀರ್ತಿ ಮತ್ತು ಎನ್ನ ಬಯಸುವವರು ಕುರುಗಳು ಬಯಸಿದ ಬಯಸಿಬಿಟ್ಟರು. ಸುಮ್ಮನೆ ನಾನು ನೀವು ಯಾವಾಗ ಬಂದಬೇಕು ಅಂತ ಬರಬೇಕು. ನಾನು ಎಂತ ಕರುಣ ಹೃದಯ, ಕರುಣೆ ಜೀವಿ ನಾನಲ್ಲ. ಮುಂದೆ ಜಗತ್ತಿನಾಗಿರ್ತಕ್ಕಂಥ ತಾಯಿಯಿಂದ ಯಾರು ನನ್ನಂತ ಕರುಣೆ ಆಗಬಾರದು. ಎಲ್ಲರೂ ಕರುಣೆ ಜೀವಿಗಳಾಗಬೇಕು. ಮತ್ತು ಬ್ರಹ್ಮವೇ ಇನ್ನು ನುಡಿದರು ಶಿವ ಶಿವ ಎಂತೆಂದರಾದೇವಿಯಪ್ಪ. ಇಲ್ಲಿವರೆಗೆಲ್ಲ ನೀವು ನಂದುಕೊಂಡಿರಿ, ಕಷ್ಟ ಬಿದ್ದೀರಿ, ಏನೆಲ್ಲ ಆಗಿದ್ದೀರಿ. ಆಯ್ತು, ಶಿವ ಶಿವ ಇಂಥ ಕರುಣೆ ಯಾರಿಗೆ ಬೇಡ. ಮುಂದೆ ನಾನು ನಿಮ್ಮ ದೇಶ ಮಾಡ್ಕೊಂಡು ಏನ್ ಬೇಕು ಕೇಳ್ರಿ ಅಂತ. ಏನ್ ಬೇಕು ಕೇಳ್ರಿ. ನೀವು ಬಿಟ್ಟು ಓದಿನ 3 ಶಿಶುಗಳನ್ನು ಮಹಾದೇವ
ಅದು ಬೆಳಗಿಸಿದೆನು ಮತ್ತು ಇದು ಸತ್ಯ ದೇವಿ ನಿರ್ಣಯ. ಆಗೇನ್ ಬೇಕು ಕೇಳಿದೆ ಅಂದ್ರೆ, ಅಮ್ಮ ತಾಯಿ ಇಷ್ಟು ದಿವಸ ನಿನ್ನ ಕಳ್ಕೊಂಡು ಹುಡುಕೊಂಡಿದ್ದೇ ದೊಡ್ಡ ವಾರು, ನಮ್ಗೆ ಇನ್ನೊಂದು ಬೇಡ, ನೀನು ನಮ್ಮನ್ನು ಅಗಲದಂಗೆ ಬಿಟ್ರೆ ಸಾಕು. ಯಪ್ಪ ಇಲ್ಲಿಯವರೆಗೆ ನಾನು ನಿಮ್ಮನ್ನು ಅಗಲಿರೋದೇ ಸಾಕು, ಮತ್ತೆ ಹೋಗಿಲ್ಲ. ಇದ್ದವರನ್ನು ಮಕ್ಕಳಲ್ಲಿ ನಿತ್ಯ ಆಗಲಿ ಜೀವಿತರು ಇಲ್ಲಿವರೆಗೆಲ್ಲ ಅಗಲಿಸಿ ಜೀವನ ಮಾಡಿನಿ, ಆ ನಿಮಿತ್ತ ಅಗಲಿ ಜೀವ ಮಾಡೋದೇ ಇಲ್ಲ ನಾನು. ಮತ್ತೆ ನೀವೆಲ್ಲಿದ್ದರೆ ಅಲ್ಲಿರುವೆನು, ಮತ್ತೆ ನೀವೆಲ್ಲಿದ್ದರೆ ನಾನಿರುವೆನು. ಕೇವಲ ಮಕ್ಕಳಿಲ್ಲ, ಮುಂದೆ ಈ ಜಗತ್ತಾಗ್ತೈತೆ, ಈ ಜಗತ್ತಿಗೆ ನೀವೇ ಮೂವರು ಟೈಮ್ ಹೇಳ್ತಾ ಇದ್ದಾರೆ. ಯಮ್ಮ ನಮ್ಗೆ ಯಾರು ಬೇಡ, ಬ್ರಹ್ಮ ವಿಷ್ಣು ರುದ್ರಾದಿ ಸದಾ ಶಿವನ ಈ ಜಗತ್ತಿನ ತೊಡರು ಬೇಡ. ನಾವು ಮದುವೆ ಬೇಕು, ಮಕ್ಕಳು ಬೇಕು, ಮನೆ ಬೇಕಂತ ಬೇಡಿಕೊಂಡಲ್ಲ. ಶಿವಸಾಂಬ ಜಯ ಬ್ರಹ್ಮ ವಿಷ್ಣು ರುದ್ರ ಸದಾ ಶಿವರು ಬೇಡ. ಅದಕ್ಕೆ ಕರ್ಕೊಂಡ್ಬಿಡಬೇಕು. ಏನೇನಪ್ಪ ಅಂದ್ರ, ಬಿಟ್ಟ ಸ್ತ್ರೀಯ ಆಳುವ ನಾಯಿ, ಪಟ್ಟ ಸ್ತ್ರೀಯ ಬಿಡುವ ನಾಯಿ ಅಂತ ಕರ್ಕೊಂಡ್ಬಿಡಬೇಕು. ಬಿಟ್ಟ ಸ್ತ್ರೀಯ ಆಳುವ ನಾಯಿ, ಪಟ್ಟ ಸ್ತ್ರೀಯ ಬಿಡುವ ನಾಯಿ. ಅಧ್ಯಾತ್ಮ ಶಕ್ತಿ, ಅಧ್ಯಾತ್ಮ, ಅದ್ವೈತ, ಗುರುವಿನ ಶರಣರ ವಾಕ್ಯ ಪಟ್ಟ ಸ್ತ್ರೀಯರನ್ನು ಶರಣರು ತಪ್ಪ ಪ್ರಪಂಚ ಪರಜ್ಞಾನ ಬಿಟ್ಟು ಆ ಬಿಟ್ಟ ಸ್ತ್ರೀಯರ ಹಾಕ್ತಿರ್ತೀವಿ, ಆ ಬಿಟ್ಟಿದ್ದ ಸ್ತ್ರೀಯರ ಹಾಕ್ತಿರ್ತೀವಿ, ಆ ಪಟ್ಟ ಸ್ತ್ರೀಯರ ಹೋಗ್ಯಾರ ಬಿಟ್ಟು ನಾವು ಯಮ್ಮ ನಮ್ಗೆ ಈ ಜಗತ್ತಿನ ತೊಡಕು ಬೇಡಮ್ಮ, ಹಚ್ಬೇಡ ತಾಯಿ, ನೀನಿದ್ದಿದ್ದೆ ನಮ್ಗೆ ಹೊರವು ಅಂತೇಳಿ ಅವ್ರು ಮೂವರು ಕೇಳ್ತಾ ಇದ್ದಾರೆ. ಮತ್ತೆ ನಡೆಯಿರಿ ಬ್ರಹ್ಮಾಂಡಕ್ಕೆ ನೀವೇ ಮೂವರು ಒಡೆಯಲಿ ಜಗತ್ತಿಗೆ ಅಂತ ಆಯ್ ಹೇಳ್ತಾ ಇದ್ದಾಳೆ. ಮರಿವನರಿವನು ಹೀಗೆ ನಾನಿರೋದು ಒಬ್ಬಳೇ, ನನಗೆ ನಿನ್ನ ಎದುರು ನಾನಿರೋದು ಒಬ್ಬಳೇ, ನಿಮ್ಮನ್ನು ನಾನು ಮರೆಯಲ್ಲ, ನೀವೇ ನಾನು, ನಾನೇ ನೀವು ಅಂತ ಮತ್ತೆ ಕೇಳಿದ್ರೆ ಅವ್ರು ನಂಬುವರು. ಇಲ್ಲಮ್ಮ ಇಷ್ಟು ದಿವಸ ಕರ್ಕೊಂಡಿದ್ದೆ ಸಾಕು, ಎಲ್ಲ ಸೂತ್ರವಿನ ನೀವು ಸುಮ್ಮನೆ ಮುಂದೆ ಡ್ರೈವರ್ ಆಗಿರ್ರಿ, ನಾನು ನಡೆಸ್ತೀನಿ ಅಂತ ಹೇಳ್ತಾರೆ. ನಾನು ನಡೆಸ್ತೀನಿ. ಆವ ಮುಂಚೆನು ನಿಮಗೆ ನಮಗೆ ಭಾವ ಭೇದವ ಮಾಡ ಅವನು ನರಕದಲ್ಲಿರುವನು, ನಿಮಗೆ ನಮ್ಮ ಕೈಗೆ ಯಾವ ಮಾಡುವನು ಅವನ ಪುಣ್ಯಾತ್ಮ ಜಗತ್ತಿನಾಗ. ನೋಡು, ಬ್ರಹ್ಮನನ್ನ ಧ್ಯಾನ ಮಾಡು, ವಿಷ್ಣುನನ್ನ ಧ್ಯಾನ ಮಾಡು, ಶಿವನನ್ನ ಧ್ಯಾನ ಮಾಡು, ನೀವು ಯಾರು ಗಾಳಿಯಪ್ಪ ಧ್ಯಾನ ಮಾಡಿ, ಯಾರು ಧ್ಯಾನ ಮಾಡಿದ್ರೆ ಸೀದಾ ನನಗೆ ಬರೋದು ಶಾಂತಿ. ನಾನೇ ಎಲ್ಲಾ ಪೂಜೆ ಕೈಗೊಳ್ಳೋದು ನಾನೇ ಅಂದಾಗ ದೇವಿ ಪುರಾಣ ಹೋಗಬಾರ್ದು, ಎಲ್ಲ ಮಾಡಕ್ಕೆ ಮಾಡಬಾರ್ದು. ಎಂಥ ಮಾಡಿ ನಾವು ಗಾಳಿ ಪೂಜೆ ಮಾಡಿ ಧ್ಯಾನ ಮಾಡ್ತಿದ್ದೇವೆ, ಮಾಡಬಾರ್ದು. ಇವಾಗ ಒಳ್ಳೆಯದಾಗೋದು ಮಾತ್ರ ಅದಾಗೋದು ಪ್ರಪಂಚದಲ್ಲಿ. ಇನ್ನೊಂದ್ಸಲ ಏನಾಗುತ್ತಂದ್ರ ಬಣ್ಣೆ ಬಂದಿದ್ದಿಲ್ಲ, ಬಣ್ಣೆ ಕೀರ್ತಿನಿಂದ ನಾವು ಬಹಳ ಕೀರು ಮುಂದೋಗ್ತವೆ ಪ್ರಪಂಚದ ಮಾತು. ಅಲ್ಲೋ ಬಸವಣ್ಣ ಬತ್ತಿನ ಬೇಸ್ ಬಣ್ಣೆ ಹಾಕಿ ಬೇಸ್ ಮುಚ್ಚಿಕ್ಕಿ ಕೀರು ಮುಂದೋಗ್ತವೆ. ವಯಸ್ಸಾದಾಗ ಎಲ್ಲರಿಗೂ ಮುಂದೋಗ್ತವೆ ಕೀರು, ವಯಸ್ಸಾದಂತ ಬಣ್ಣ ಹಾಕಿದ್ರೆ ಕೀರು ಮುಂದೆ ಆಗ್ತಾ ಇರ್ತೇವೆ. ಏನ ಜ್ಞಾನ ವಯಸ್ಸು ಸಾಂಬ ಜೈನ ಪಾರ್ವತಿ ನಿಜವಾಗ ಯಾವ ಒಳ್ಳೆಯದಂತೂ ಅದು ಎಡಮುಖ ಶಾಸ್ತ್ರ ಸರಳ ಒಳ್ಳೆ ಕೊಡ ಬಂದೀನಿ ಮುರಣ್ಣ ಹುಡುಗಿಯ ಜಗತ್ತು ನಂಬಬಾರ್ದು, ಜಗತ್ತು ಗೊತ್ತು ಇದನ್ನು ಬೇಡ ಬೈಯೋದು ಹೇಳ್ತಿದ್ದಾರೆ. ಶಂಬಳಿ ಹುಡುಗಿ ಊಟ ಒಳ್ಳೆ ನನಗೆ ತೋರಿಸೋ ಊಟ ನೀವು ಮಾಡ್ತಾರೆ. ನಿಮ್ಮ ಭಜನೆಯು ಎಲ್ಲ ಭಜನೆಯು ನಿಮ್ಮ ಸ್ಥಿತಿಯೇ ಅಂದಾಗ ಎಲ್ಲಾ ಸ್ವರೂಪದಿಂದ ನಾನೇ ನಿಜ ಅಂದಾಗ ನಾವು
ನಾನು ಬಿಟ್ಟಿಲ್ಲ. ಇದಕ್ಕ ನಾನು ಮುಷೆಟ್ಟ ಇದ್ದೀನಿ, ನಾನು ಏನೋ ಆಗಿದ್ದೀನಿ, ನನ್ನ ಮನೆ ಮುಷೆಟ್ಟ ಆಗೈತಿ. ಯಾಕಂದ್ರೆ ನಾವು ಬರಲಾರ ಇವೆಲ್ಲವೂ ಇಲ್ಲ. ಅಯ್ಯೋ ನನ್ನ ಧ್ಯಾನ ಮಾಡಿದ್ರೆ ಅಂದ್ರೆ ಪರಬ್ರಹ್ಮ ಶಕ್ತಿ ಒಂದೇ ಇರೋದ ಜಗದಂಬ ತಾಯಿಯ ಒಂದೇ ಅಯಂ ಶಕ್ತಿ ನಾರಲ್ಲಿ ಸೂರ್ಯ ಇರೋದು ಒಂದೇ. ಕಿರಣಗಳು ಎಷ್ಟಿದೆ? ಸೂರ್ಯ ಒಂದೇ ಇರೋದ ಕಿರಣಗಳು ಒಂದೊಂದಿರ್ತಾವ. ಸೂರ್ಯ ಇರೋದು ಒಂದೇ, ಸಾವಿರಾರು ಕೊಳೆಗಳು ಕೊಡಬೇಕಂತಾರೆ, ಎಲ್ಲೆಲ್ಲ ಕೇಳ್ಕೊಂತಾರೆ. ಹಂಗ ಇಲ್ಲಿ ಅಪ್ಪ ನೀವು ಆಲೋಚನೆ ಮಾಡಬೇಡ್ರಿ, ನೀವೇ ನಾನು, ನಾನೇ ನೀವು, ಜಗತ್ತಿನ ತೊಡಕು ಯಾರ ಮಾಡಬೇಡ್ರಿ. ಜಗತ್ತಿನ ತೊಡಕು ಇಕ್ಕದಿಲ್ಲ, ನಾನು ಇದ್ದಲ್ಲ, ನೀವು ಸುಮ್ಮನೆ ಮುಂದೆ ಡ್ರೈವರ್ ಆಗಿ ನಿಂತೇರಿ ಅಂತೇಳಿ ಹೇಳ್ತಾ ಇದ್ದಾರೆ. ಆಗ ನಿಮ್ಮ ಭಜನೆಯು ನನ್ನ ಭಜನೆಯು, ನಿಮ್ಮ ಭಜನೆ ಮಾಡಿದ್ರೆ ನಾನು ಮಾಡ್ತೀನಿ, ನೀವು ಏನಾದ್ರು ಮಾಡಿಕೊಟ್ರೆ ನಾನು ಮಾಡಿಸ್ತೀನಿ. ಗಾಂಧಿ ಮಾಡ್ಕೊಡ್ತೀನಿ. ಅಮ್ಮ ನನ್ನ ಜಗದ ತಾಯಿ ನಿನ್ನೊಳಗೆ ಕರ್ಕೊಂಡ್ಬಿಡಲ್ಲ, ಜಗತ್ ತಾಯಿ ನಿನ್ನೊಳಗೆ ನನ್ನ ಐಕ್ಯ ಮಾಡ್ಕೊಂಡಮ್ಮ ಅಂತ ಕೇಳಿದೆ ಜಗದಂಬ ತಾಯಿ. ಇಲ್ಲ, ನೀನು ಮೆಟ್ಟಿದ ಊರು ತಾಣವಾಗಬೇಕು, ನೀನಿದ್ದಿದ್ದು ಕೈಲಾಸ ಆಗಬೇಕು, ಹೋಗಿ ದಿಕ್ಕಿಗೆ ಅಂತ ಕಳಿಸಿ ಇವತ್ತು ಅಯಮ್ಮ ನಡೆಸ್ತಾ ಅದೇ ಆರಾಮಾಗಿ ಬಂದವರಿಗೆ ಆಶೀರ್ವಾದ ಮಾಡಿದ್ದಾರೆ. ಅಯಮ್ಮ ಅನ್ನಪೂರ್ಣೇಶ್ವರಿ ನಡೆಸ್ತಾರೆ, ಗಂಗಮ್ಮ ನಡೆಸ್ತಾರೆ, ಬೇರೆ ದೇವರು ಇಷ್ಟ ಕೊಡ್ತಾರೆ, ಮುಂದಿನ ತ್ಯಾಗ ಮಾಡ್ಕೊಡ್ತಾರೆ. ಹಂಗ ಅದಕ್ಕಾಗಿ ನಿಮ್ಮ ಭಜನೆ ಎಲ್ಲ ಭಜನೆಯು ಎಮ್ಮ ನಪ್ಪಿಗೆ ಕೊಳ್ಳುತ್ತದೆ. ಇನ್ನು ಈ ಮಾತಿಗೆ ಬದ್ದಿಲ್ಲ, ಎಷ್ಟು ಬಲ್ಲಿವೆ ಅಂತ ಬಿದ್ರು ಕೂಡ ಈ ವರವನ್ನು ಕೊಟ್ಟು ಗಗನದೋಳಮ್ಮ ತಾನ ದೃಶ್ಯವಾದವನ್ನು ಈ ಜಗತ್ತು ನಿಮ್ಮದೇ ಆಗೈತಿ. ಬ್ರಹ್ಮವನ್ನು ಸೃಷ್ಟಿ ಮಾಡಲಿ, ವಿಷ್ಣು ರಕ್ಷಣೆ ಮಾಡಲಿ, ಲಯವನ್ನು ಉತ್ತರ ಮಾಡಲಿ ಅಂತೇಳಿ ಮೂವರಿಗೆ ಈ ಉದ್ಯೋಗವನ್ನು ಕೊಟ್ಟು ಅಮ್ಮ ತಾನ ಮಾಯ ಮೂವರು ಮಾಡಿದ್ರೆ ನೀವು ಮುಟ್ಕೊಂಡು ನಡೆಸೋದು ನಾನು ನಡೆಸ್ತೀನಿ ಅಂತೇಳಿ ಅಮ್ಮ ಮಾಯವಾಗಿ ದೇವಿ ಮಾಯವಾಯಿತು, ನೆರವೇರಿತ ಮಾಯವಾಯಿತು, ಸ್ವಪ್ನದಲ್ಲಿ ನಡೆದಿದ್ದ ನನ್ನ ಸ್ವಪ್ನದಂಗಾಗಿತ್ತು. ಆಯ್ತು ಜಗತ್ತಿನಲ್ಲಿ ಒಡೆಯರಾಗಬೇಕಲ್ಲ, ಈ ಜಗತ್ತಿನಿಂದ ಸೃಷ್ಟಿ ಮಾಡಬೇಕಲ್ಲ, ಒಡೆಯರಾಗಬೇಕಾಗಿ ಅಂತೇಳಿ ಆಗ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ನಾಳಿನ ದಿವಸ ಅಂದ್ರೆ 3ನೇ ಅಧ್ಯಾಯ, 3ನೇ ಅಧ್ಯಾಯದೊಳಗ ಏನು ಬೆಳೆಸ್ತಾರೆ, ಆ ಮೂವರು ಹೆಂಗ ಅವರಿಗೆ ನಾನು ದೊಡ್ಡ ನೀನು ದೊಡ್ಡ ಅಂಬೋದು ಯಾವಾಗ ಕರೆಯೋಗಿ ಅಂತ ಹೇಳ್ತೇವೆ. ಕರೆಯೋಗಿ ಬರ್ಬೋದು, ಯಾರಿಗೂ ಬರಬಾರ್ದು, ಕರೆಯೋರಿಗೆ ಯಾರಿಗೂ ಬಿಡ್ಬೋದು. ನಾವು ಯಾರಿಗೂ ಬರಬಾರ್ದು ಅಂತ ಈಗ ಮಾತು ನೋಡ್ಕೊಂತಾರೆ, ಮಾತು ನೋಡ್ಬೋದು, ಮನುಷ್ಯರು ಬಿಡ್ಬೋದು, ದನ ಕಳ್ಬೋದು, ಮಾಯ ಮಾಯನ ಗೆಲ್ಲೋ ನಮಗೆ ಸಾಕು. ಸ್ವಲ್ಪ ನಾವು ನೆರಳು ಮುಂದಕ್ಕಿದ್ದಾಗ ಹಿಂದಕ್ಕೆ ಹಾಕೋದಾಗುತ್ತೆ, ಸಾಧ್ಯವಿಲ್ಲ. ತಿರುಗಿದ್ರೆ ನೆಳ ಹಿಂದಕ್ಕೆ ಹಾಕಂದ್ರೆ ಸಾಧ್ಯವಿಲ್ಲ, ಇಲ್ಲಿ ತಿರುಗಿದ್ರೆ ತಿನ್ಕಾಯ್ತಾರೆ. ಹೆಂಗೋ ಅದ್ರಂಗ ನಾನು ಅಂತ ಮುಂದುಕೋದಾಗಂಗಿಲ್ಲ. ಶರಣಾಗತನಾಗಿ ಬಾಯಿಗಾಗ ನಮಗೆ ಅರಿವಿದೆ ಆಗ್ತೈತೆ ಅಂತ ಈಗ ಶಾಂಭವಿಯ
ಒಂದು ಮಹಾಮಂತ್ರವನ್ನು ನಾವೆಲ್ಲರ ಜೊತೆಗೆ ಮಾಡೋಣ. ಈ ಶಾಂಭವಿ ಮಹಾಮಂತ್ರ ಆಗ್ತಕ್ಕಂಥವರು ಎಲ್ಲಿದ್ರು ಬರಬೇಕು. ಅವರು ಪೂಜೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಮಲ್ಲಿ ಮತ್ತು ಅವರ ಧರ್ಮಪತ್ನಿ ಸರಸ್ವತಿ ಇಬ್ಬರು ಬರಬೇಕಂತೇಳಿ ನಾವು ಕೇಳ್ತಾ ಇದ್ದೇವೆ. ಎಲ್ಲಿದ್ರು ಬರಬೇಕು ಇಬ್ಬರು ಮತ್ತು ಪುತ್ರರಿಬ್ಬರು ಬರಬೇಕು ಅಂತೇಳಿ ಕೇಳ್ತಾ ಇದ್ದೇವೆ. ಇವತ್ತಿನ ಪೂಜೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಅವರಿಗೆ ಆ ಶಾಂಭವಿ ಬೇರೆ ಇಷ್ಟವನ್ನು ಎಲ್ಲ ಮೆಣಸಿನಕಾಯಿ ಬೇಯಿಸ್ಕೊಂಡ್ಬಿಟ್ರೆ ಬೇಯಿಸ್ಕೊಂಡು ಬೇರೆ ನಗುನಾಗ್ತಾ ನೋಡ್ಕೊಂಡು ಮಾಡ್ತಾರೆ ಬೇರೆ ಶಾಂಭವಿ ಹೇಳ್ತಾ ಮತ್ತು ನಾರಾಯಣ ಪೂಜೆಯನ್ನು ಈ ನಮ್ಮ ಮೂರ್ತಿ ನಾರಾಯಣ ಪೂಜೆ ಇರಲಿ. ಮುಂದೆ ಹೋದಾಗ ಪೂಜೆ ಸಿಗ್ದಂಗ ಆಗಿಬಿಡ್ತಾವಪ್ಪ ಈ ಕಡೆ ನಿಂತುಕೊಂಡ್ರು ನೀವೇನಿಲ್ಲ ಶಾಂಭವಿ ನಿಮಗೆ ಕಳಿಸ್ಬಿಡ್ತೀರಿ ಅಂತೇಳಿ ಅವರು ನಿನ್ನೆಯಿಂದ ಒಂದೇ ಒಂದು ಆಸೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಾರಾಯಣ ಪೂಜೆ ಅವರು ಹೊಸ ನಮಗೆ ಪೂಜೆ ಬಿಡ್ಬೇಕಂತೇಳಿ ಹೋದ ಸಾಕಷ್ಟು 4 ವರ್ಷ ಹಿಂಗ ಅವರವರು ಇಷ್ಟಾರ್ಥವನ್ನು ಆ ಶಾಂಭವಿ ಎಲ್ಲರಿಗೆ ಕೊಡ್ಲಿ ಅಂತ ಹೇಳ್ತಾರೆ.
ಶಾಂಭವೇ ನಮಃ ಓಂ 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 ಶಾಂಭವೇ ನಮಃ
ಲವಿ ಗಡ್ಡ ಬರ್ಬೋದು. ಮತ್ತೆ